ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಕೆ.ಆರ್. ಸಂಧ್ಯಾರೆಡ್ಡಿ ಅವರೇ, ಅನಿಕೇತನ ಮಾಯಣ್ಣವರೇ, ಗೌಡತಿಯರ ಸೇನೆಯ ಅಧ್ಯಕ್ಷರಾದ ಶ್ರೀಮತಿ ವೆಂಕಟಮ್ಮನವರೇ, ಧರ್ಮದರ್ಶಿಗಳಾದ ಶ್ರೀ ಶಿಕ್ಷಣ ಸಂಸ್ಥೆಯ ದತ್ತಿ ಸಂಸ್ಥೆಯ ಧರ್ಮದರ್ಶಿಗಳಾದ ಡಬ್ಲ್ಯೂ.ಡಿ. ಅಶೋಕ್ ಸರ್ ಅವರೇ, ನನ್ನ ಆತ್ಮೀಯರು ಮತ್ತು ಮೊದಲಿಂದ ಸಹ ನನಗೆ ತುಂಬ ಹಲವಾರು ವಿಷಯಗಳಲ್ಲಿ ಮಾರ್ಗದರ್ಶನ ಕೊಡ್ತಾ ಇರುವಂತಹ ಡಾಕ್ಟರ್ ಎಂ.ಎಸ್. ಶಶಿಕಾಂತ್ ಮತ್ತು ಈ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಹಿರಿಯರೇ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ಗೌಡತಿ ಸೇನೆಯ ಸೇನಾನಿಗಳೇ, ಮೊದಲನೇದಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ತುಂಬ ಸಂತೋಷದಿಂದ ನಾನು ಬಂದಿದ್ದೀನಿ. ನನಗೆ ಸಿಸಿರಾವ್ ಅವರು ನನ್ನ ಸಹಪಾಠಿಯವರು ಎಮ್ಮೆಯಲ್ಲಿ ಅವರು ಈ ರೀತಿ ಒಂದು ಉಪನ್ಯಾಸವನ್ನು ಕೊಡಬೇಕು ಅಂತ ಹೇಳಿದಾಗ ಸಂತೋಷ ಆಯಿತು. ನನಗೆ ಯಾಕೆ ಸಂತೋಷ ಆಯಿತು ಅಂದರೆ, ಸಾಮಾನ್ಯವಾಗಿ ನಾನು ಈವರೆಗೆ ಕೊಟ್ಟಂಥ ಉಪನ್ಯಾಸಗಳೆಲ್ಲ ಬೇರೆ ಬೇರೆ ಸಮುದಾಯದ ಧರ್ಮದ ಸಂಘಗಳಲ್ಲಿ ಕೊಟ್ಟಿದ್ದೀನಿ. ಉದಾಹರಣೆಗೆ ಜೈನ ಮಹಿಳಾ ಚಕ್ರೇಶ್ವರಿ ಸಂಘದಲ್ಲಿ ಕೊಟ್ಟಿದ್ದೀನಿ, ಮತ್ತು ಒಂದು ಬ್ರಾಹ್ಮಣ ಸಮುದಾಯದ ಒಂದು ಸಂಸ್ಥೆಯಲ್ಲಿ ನಾನು ಉಪನ್ಯಾಸ ಕೊಟ್ಟಿದ್ದೀನಿ. ಅಲ್ಲಿ ಕೊಟ್ಟಾಗಲೆಲ್ಲ ನನಗೆ ಒಂದು ಪ್ರಶ್ನೆ ಯಾವಾಗಲೂ ಕಾಡ್ತಾ ಇತ್ತು, ನಮ್ಮ ಒಕ್ಕಲು ಮನೆತನದ ಹೆಣ್ಮಕ್ಳು ಹೇಗೆ ಯಾವಾಗ ಈ ರೀತಿ ಸಂಘಟಿತರಾಗಿ ಮನೆಯಲ್ಲಿ ಅಡುಗೆ ಮನೆಗೆ ಸೀಮಿತವಾಗದೆ ಹೊರಗಡೆ ಬಂದು ಯಾವಾಗ ಈ ರೀತಿ ಕಾರ್ಯಕ್ರಮಗಳು ತಾವು ತೊಡಸ್ಕೊಳ್ತಾರೆ ಅನ್ನೋದು ಪ್ರತಿ ಸಾರಿ ನಾನು ಅಲ್ಲಿ ಮಹಿಳಾ ಸಂಘಗಳಿಗೆ ಹೋದಾಗ, ಮಹಿಳಾ ಸಂಸ್ಥೆಗಳಲ್ಲಿ ಉಪನ್ಯಾಸಕ್ಕೆ ಹೋದಾಗ ಪ್ರತಿ ಸಾರಿ ನನಗೆ ಕಾಡ್ತಾ ಇತ್ತು. ಆದರೆ ಇವತ್ತು ನನಗೆ ನಿಜವಾಗ್ಲೂ ತುಂಬ ಸಂತೋಷ ಆಗ್ತಿದೆ. ಇದು ಒಂದು ಸಣ್ಣ ಹೆಜ್ಜೆ ಇರ್ಬೋದು, ಆದರೆ ಮುಂದೆ ಇದು ತ್ರಿವಿಕ್ರಮ ಹೆಜ್ಜೆಯಾಗಿ ಮಾರ್ಪಡಲಿ. ವಾಮನಾಕಾರವಾಗಿ ಹುಟ್ಟು ಹಾಕಿದಂತಹ ಈ ಸಂದರ್ಭದ ಈ ಒಂದು ಉಪನ್ಯಾಸ ಮಾಲಿಕೆಯ ಮೂಲಕ ಇದು ಸ್ಥಾಪನೆ ಆಗಿರುವಂಥ ಗೌಡತಿಯರ ಸೇನೆಯ ಒಂದು ಕಾರ್ಯಕ್ರಮಗಳು ಮುಂದೆ ತ್ರಿವಿಕ್ರಮಾಕಾರದಲ್ಲಿ ಬೆಳೀಲಿ ಅನ್ನೋ ಒಂದು ಆಶಯವನ್ನು ನಾನು ಇಟ್ಕೊಂಡು ಮತ್ತು ಬೆಳೆಯುತ್ತೆ ಅನ್ನೋ ಒಂದು ಭರವಸೆಯಿಂದ ನನ್ನ ಒಂದು ಉಪನ್ಯಾಸವನ್ನು ನಾನು ಪ್ರಾರಂಭ ಮಾಡ್ತೀನಿ. ಸ್ವಲ್ಪ ಗಾಬರಿಯಿಂದಲೇ ಬೈದಿಂದಲೇ ಮಾಡ್ತಾ ಇದ್ದೀನಿ, ಯಾಕೆಂದರೆ ಹಿರಿಯ ವಿದ್ವಾಂಸರಾದ ಸಂಧ್ಯಾ ಮೇಡಮ್ ಅವರು ಇದ್ದಾರೆ. ಮೊದಲೇ ತುಂಬ ಸಲ ಅವ್ರ ಬಗ್ಗೆ ತುಂಬ ಕೇಳಿದ್ದೀನಿ, ಆಮೇಲೆ ಮತ್ತೆ ಅವ್ರ ಪುಸ್ತಕಗಳಿಗೆಲ್ಲ ಬಿಡುಗಡೆಗೆಲ್ಲ ಹೋಗಿದ್ದೀನಿ. ಆದರೆ ಒಂದೇ ವೇದಿಕೆಯಲ್ಲಿ ಕುಳಿತು ಇವತ್ತು ಉಪನ್ಯಾಸ ಕೊಡ್ತಿರೋದು ಇವತ್ತು ಮೊದಲೇದು. ಮತ್ತು ಆತ್ಮೀಯರಾದ ಮೇಡಮ್ ಅವರಿದ್ದಾರೆ, ಮಾಯಣ್ಣ ಸರ್ ಅವರಿದ್ದಾರೆ, ಮತ್ತು ಎಲ್ಲ ಹಿರಿಯರು ವೇದಿಕೆ ಮೇಲೆ ಇದ್ದೀನಿ. ನನ್ನ ವಿಷಯ ಗಂಗಾರಸರು ಮತ್ತು ಗಜಶಾಸ್ತ್ರದ ಪ್ರಾಣಿನಿಧಿಯಲ್ಲಿ ತಗೊಂಡಿದ್ದೆ. ಶಿಶಿರಾವ್ ಹೇಳುವಾಗ ಹೇಳಿದೆ, ಅವರು ರಾಜರ ಬಗ್ಗೆ ರಾಜಕೀಯ ಇತಿಹಾಸ ಸಾಮಾನ್ಯವಾಗಿ ಒಂದೇ ಇರುತ್ತೆ. ಆದರೆ ರಾಜಕೀಯ ಇತಿಹಾಸಕ್ಕಿಂತ ಭಿನ್ನವಾಗಿ ಗಂಗಾರಸರ ಸಾಧನೆಗಳನ್ನು ಸಹ ನಾವು ಎಲ್ಲರೂ ಮನಗಾಣಿಸ್ಬೇಕಲ್ವಾ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ಸರಿ, ಅದೇ ಆಗ್ಬೋದು ಅಂತಂದ್ರು. ಇದು ಒಂದು ರೀತಿ ತಾಂತ್ರಿಕ ವಿಷಯ. ಒಂದು ಮೊದಲನೇದಾಗಿ ಶಾಸನಗಳೇ ತಾಂತ್ರಿಕ ವಿಷಯ, ಇತಿಹಾಸನೇ ತಾಂತ್ರಿಕ ವಿಷಯ. ಅದರಲ್ಲಿ ಈ ಗಜಶಾಸ್ತ್ರ ಮತ್ತು ಗಂಗರ ಒಂದು ಸಂಬಂಧ, ಆನೆ ಮತ್ತು ಗಂಗರ ಒಂದು ಬಾಂಧವ್ಯ ಸಂಬಂಧಗಳನ್ನು ತಿಳಿ ಹೇಳೋದು ಸ್ವಲ್ಪ ಕಷ್ಟದ ಕೆಲಸ ಅಂತ ಹೇಳಿ ನಾನು ಭಾವಿಸ್ತೀನಿ. ಹಾಗಾಗಿ ಸಾಧ್ಯವಾದಷ್ಟು ಸರಳವಾಗಿ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಗಂಗರು ಕರ್ನಾಟಕದಲ್ಲಿ ಅತಿ ದೀರ್ಘಕಾಲ, ಕರ್ನಾಟಕದಲ್ಲಿ ಅಷ್ಟೆಲ್ಲ ಭಾರತದಲ್ಲಿಯೇ ಅತಿ ದೀರ್ಘಕಾಲ ಆಳ್ವಿಕೆ ನಡೆಸಿದಂತಹ ರಾಜಮನೆತನಗಳಲ್ಲಿ ಒಂದು. ಬಹುಶಃ 650 ವರ್ಷಗಳ ಕಾಲ ಸುದೀರ್ಘವಾದ ಆಳ್ವಿಕೆ ನಡೆಸಿದ ಬೆಳ್ಳರಿಕೆಯ ರಾಜ್ಯಗಳಲ್ಲಿ ಗಂಗರು ಸಹ ಮುಖ್ಯವಾದವರು ಅಂತೇಳಿ ಹೇಳ್ಬೋದು. ಮುಖ್ಯವಾಗಿ ಕರ್ನಾಟಕದ ಮಟ್ಟಿಗೆ ಸೀಮಾ ಪುರುಷರು ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಸೀಮಾ ಪುರುಷರು ಅಂತ ಹೇಳ್ತೀನಿ ಅಂದರೆ, ನಮಗೆ ಗಂಗರು ಕದಂಬರವರೆಗೆ ನಮಗೆ ಮೌರ್ಯರು ಆಳ್ವಿಕೆ ನಡೆಸಿದ್ದಾರೆ. ಮೌರ್ಯರು ತಮ್ಮ ಗಡಿಗಳನ್ನಾಗಿ ಮಾಡಿಕೊಂಡು ಇಲ್ಲಿ ಅಶೋಕನ ಸುಮಾರು ಅವನ ಒಂದು ಉಪರಾಜಧಾನಿಯಾಗಿಯೂ ಕರ್ನಾಟಕ ಇರುತ್ತೆ. ಅವನ ಸುಮಾರು 14 ಲಘು ಶಾಸನಗಳಲ್ಲೂ ಕರ್ನಾಟಕದಲ್ಲೇ ಸಿಗುತ್ತೆ. ಆನಂತರ ಶಾತವಾಹನರು ಸಹ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಆಳ್ವಿಕೆಯನ್ನು ನಡೆಸ್ತಾರೆ. ಚುಟುಗಳು ಬನವಾಸಿಯ ಪ್ರಾಂತ್ಯದಲ್ಲಿ ಆಳ್ವಿಕೆ ನಡೆಸ್ತಾರೆ. ಅದು ಇಲ್ಲೆಲ್ಲ ನಮಗೆ ಕನ್ನಡ ಥರದ ಅಸ್ಮಿತೆಯನ್ನು, ನಮ್ಮ ಥರದ ಅಸ್ಮಿತೆಯನ್ನು, ನಮ್ಮ ನಾಡು ನುಡಿಯ ಅಸ್ಮಿತೆಯನ್ನು ಗುರುತಿಸೋದು ಸ್ವಲ್ಪ ಕಷ್ಟ. ಯಾಕೆಂದರೆ ಅವ್ರು ಗಡಿ ಭಾಗ ಮಾಡ್ಕೊಂಡಿರ್ತಾರೆ. ಯಾವಾಗಲೂ ಒಂದು ರಾಜ್ಯದ ಒಂದು ಗಡಿ ಭಾಗವಾಗಿ ಅಲ್ಲಿ ಗಡಿಗಳನ್ನು ಕಾಪಾಡ್ಕೊಳ್ಳೋದಕ್ಕೆ ಒಂದು ಸೇನೆಯನ್ನು ನಿಯೋಜನೆ ಮಾಡೋ ಮೂಲಕ ಅವ್ರಲ್ಲಿ ಆಳ್ವಿಕೆ ನಡೆಸ್ತಾ ಇರ್ತಾರೆ. ಆದರೆ ಮೊದಲಿಗೆ ತಮ್ಮದೇ ಆದ ರಾಜಕೀಯ, ಸಾಂಸ್ಕೃತಿಕ, ಧಾರ್ಮಿಕ, ಆರ್ಥಿಕ, ವಾಸ್ತುಶಿಲ್ಪ, ಸಾಹಿತ್ಯ ಈ ಎಲ್ಲ ವಿಷಯಗಳ ಹಿನ್ನೆಲೆಯಲ್ಲಿ ಇದನ್ನು ಕನ್ನಡ ನಾಡಿನ ನೆಲೆಯೆಂದು, ಗಡಿಗಳೆಂದು
ಮತ್ತೆ ಕನ್ನಡತನದ ಒಂದು ಅಸ್ಮಿತೆಯ ನಾಡು, ಕನ್ನಡತನವನ್ನ ಗುಡಿಸಿ ಹೇಳುವುದಂತ ನಾಡು ಅಂತೇಳಿ ಒಂದು ಭೌಗೋಳಿಕ ನೆಲೆಗೆ ಇದು ಕನ್ನಡದ ನೆಲ ಅಂದ್ರೆ ಈ ಏರಿಯಾ ಇರುತ್ತೆ, ಕನ್ನಡದ ಗಡಿಗಳು ಅಂದ್ರೆ ಈ ಪ್ರದೇಶ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಭೌಗೋಳಿಕ ಗಡಿಗಳನ್ನ ಗುಡಿಸೋದಕ್ಕೆ ಸಾಧ್ಯ ಆಗಿತ್ತು ನಮ್ಗೆ ಮೊದಲಿಗೆ ಗಂಗರ ಮೂಲಕ. ಹಾಗಾಗಿ ಇವರನ್ನ ಒಂದು ಕರ್ನಾಟಕದ ಭೌಗೋಳಿಕ ನೆಲೆಗೆ, ಒಂದು ಗಡಿ ನೆಲೆಗೆ, ಒಂದು ಕನ್ನಡತನಕ್ಕೆ ಶ್ರೀಕಾರ ಹಾಕಿದ ಸೀಮಾ ಪುರುಷರು ಅಂತ ನಾನು ಗಂಗರನ್ನ ಕರೆಯುತ್ತೇನೆ. ನನಗೆ ಗುಪ್ತರ ಕಾಲದಲ್ಲಿ ಉತ್ತರದಲ್ಲಿ ಸಮುದ್ರಗುಪ್ತ ಆಳ್ವಿಕೆ ನಡೆಸ್ತಾ ಇರ್ತಾನೆ. ಕ್ರಿಸ್ತಶಕ 350 ಅಂದ್ರೆ ಇವರಿಗೆ 1750 ವರ್ಷಗಳ ಹಿಂದೆ ಅವನು ದಕ್ಷಿಣಕ್ಕೆ ಬರ್ತಾನೆ. ದಕ್ಷಿಣಕ್ಕೆ ಬಂದು ಕಂಚಿಯ ಪಲ್ಲವರನ್ನ ಸೋಲಿಸ್ತಾನೆ. ಕಂಚಿಯ ಪಲ್ಲವರನ್ನ ಸೋಲಿಸಿದಾಗ ಪಲ್ಲವರ ಸಾಮಂತರಾಗಿದ್ದ ಗಂಗರು ಮತ್ತೆ ಕದಂಬರು ಇಬ್ಬರು ಸಹ ಸ್ವತಂತ್ರ ರಾಜರಾಗ್ತಾರೆ. ಆ ಸ್ವತಂತ್ರ ರಾಜರಾದಾಗ ಇಲ್ಲಿ ಇಂಡಿಪೆಂಡೆಂಟ್ ಆಗಿ ಕರ್ನಾಟಕದ ಭಾಗಗಳಲ್ಲಿ ಅವರು ಸ್ವತಂತ್ರವಾಗಿ ಆಳ್ವಿಕೆ ನಡೆಸೋದಕ್ಕೆ ಶುರು ಮಾಡ್ತಾರೆ. ನಮಗೆ ಕದಂಬರ ವಿಷಯ ತಗೊಂಡಾಗ ನಾವು ಇವರೆಗೂ ಏನಾಗ್ತಿದೆ ಅಧ್ಯಯನದ ಒಂದು ಕೊರತೆಗಳು ಏನು ಕಾಣ್ತಾ ಇದೆ ಅಂದ್ರೆ ಗಂಗರ ಅಧ್ಯಯನಗಳು ತುಂಬಾ ಕೊರತೆ ಕಾಣ್ತಾ ಇದೆ. ನಮಗೆ ಕದಂಬರ ಅಧ್ಯಯನ ಹೆಚ್ಚು ಆಗಿದೆ. ನಮಗೆ ಕದಂಬರು ಒಂದು ಸ್ಥಿರ ರಾಜ್ಯವನ್ನು ಅವರು ಸಹ ಸ್ಥಾಪನೆ ಮಾಡ್ತಾರೆ. ಆ ಸ್ಥಿರ ರಾಜ್ಯ ಸ್ಥಾಪನೆ ಆದ್ಮೇಲೆ ಅಹಿಚರದಿಂದ ಬ್ರಾಹ್ಮಣರನ್ನ ಕರ್ಕೊಂಡು ಬಂದು ಇಲ್ಲಿ ವೇದಾಧ್ಯಯನಕ್ಕೆ ಮತ್ತೆ ಬೇರೆ ಬೇರೆಯ ಒಂದು ಅಧ್ಯಯನಗಳಿಗೆ ಒಂದು ನಾಂದಿಯನ್ನ ಹಾಕ್ತಾರೆ. ಆಮೇಲೆ ಮುಖ್ಯವಾಗಿ ಇವರು ಒಂದು ಸಾಮ್ರಾಜ್ಯ ಸ್ಥಾಪನೆಯ ಕಥೆಯನ್ನು ಅವರು ಕಾಳಗುಂದ ಶಾಸನದಲ್ಲಿ ಹಾಕ್ಸಿರೋದ್ರಿಂದ ನಮಗೆ ನಮ್ಮ ಒಂದು ಏಕೀಕರಣದ ಸಂದರ್ಭದಲ್ಲಿ ಅಥವಾ ರಾಷ್ಟ್ರೀಯತೆಯ ಚಳುವಳಿಗಳ ಸಂದರ್ಭದಲ್ಲಿ ಇದನ್ನ ಕಥೆಯಾಗಿ ಕಟ್ಟಿ ಕನ್ನಡಿಗರಲ್ಲಿ ಹೆಮ್ಮೆಯನ್ನು ಮೂಡಿಸೋದಕ್ಕೆ ನಮಗೆ ಮಯೂರ ವರ್ಮನ ಒಂದು ಕಥೆ ಇರ್ಬೋದು, ಕದಂಬರ ಕಥೆ ಇರ್ಬೋದು, ಇದನ್ನೆಲ್ಲ ತಂದು ನಮ್ಮನ್ನೆಲ್ಲ ಬಗ್ಗೆ ಹೆಮ್ಮೆ ಮೂಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅದು ವಿಪರ್ಯಾಸ ಅಂದ್ರೆ ಗಂಗರ ಬಗ್ಗೆ ನಮಗೆ ಅಂತ ಕಥೆಗಳು ಬರುತ್ತೆ. ಆನಂತರ ಬರುತ್ತೆ ನಮ್ಗೆ 10ನೇ ಶತಮಾನ ನಂತರ ಗಂಗರ ಶಾಸನಗಳಲ್ಲಿ ಗಂಗರು ಸಿಂಹನಂದಿ ಆಚಾರ್ಯರ ಒಂದು ಸಹಾಯದಿಂದ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ರು ಅಂತ ಹೇಳಿ ಬರುತ್ತೆ. ಅದು ಈ ರೀತಿ ನಮ್ಮ ಒಂದು ಶಕ್ತಿಯನ್ನ ಸಾಮರ್ಥ್ಯವನ್ನ ರಂಜಿತವಾಗಿ ಜನರಿಗೆ ಒಂದು ಹೆಮ್ಮೆಯನ್ನು ತರಿಸುವ ರೀತಿ ಕದಂಬರು ಹೇಳಿದ ರೀತಿ ಗಂಗರು ಹೇಳಿಲ್ಲ. ಹಾಗಾಗಿ ನಮ್ಗೆ ಏನಾಗ್ತಿದೆ ಅಂದ್ರೆ ಕದಂಬರಿಗೆ ಸಿಕ್ಕಂತ ಒಂದು ಮಾನ್ಯತೆ, ಮನ್ನಣೆ, ಚರಿತ್ರೆಗೆ ಅವ್ರ ಬಗ್ಗೆ ನಡೆದಂತಹ ಅಧ್ಯಯನಗಳು ನಮ್ಗೆ ಗಂಗರ ಕಾಲದಲ್ಲಿ ನಡೆದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ಬೋದು. 1990ರವರೆಗೂ ಸಹ ಇವರ ಬಗ್ಗೆ ಹೆಚ್ಚಿನ ಅಧ್ಯಯನಗಳು ನಡೆದಿಲ್ಲ. ಇನ್ಸ್ಕ್ರಿಪ್ಷನ್ಸ್ ಆಫ್ ವೆಸ್ಟರ್ನ್ ಗಂಗಾಸ್ ಅಂತ ಹೇಳ್ಬಿಟ್ಟು ಕೆ ವಿ ರಮೇಶ್ ಅವರು ಅಲ್ಲಲ್ಲಿ ಚೆದರಿ ಹೋಗಿದ್ದ ಹಲವಾರು ಶಾಸನಗಳನ್ನ ಗುರುತಿಸ್ಬಿಟ್ಟು ಒಂದು ಪುಸ್ತಕವನ್ನ ಸಂಕಲನ ಮಾಡ್ಕೊಳ್ತಾರೆ. ಆದ್ರೆ ಆ ಶಾಸನಗಳ ಸಂಕಲನ ಹೊರತಾಗಿ ವಿಸ್ತೃತವಾಗಿ ಅಧ್ಯಯನವನ್ನ ಅವರ ಶಾಸನಗಳಲ್ಲಿರುವಂತಹ ಒಂದು ನಾಡುಗಳ ಬಗ್ಗೆ ಆಗಲಿ, ರಾಜರ ಬಗ್ಗೆ ಆಗಲಿ, ಅಥವಾ ಅವರ ಸಾಂಸ್ಕೃತಿಕ ಸಾಮಾಜಿಕ ಕೊಡುಗೆಗಳ ಬಗ್ಗೆ ಆಗಲಿ, ಆಮೇಲೆ ಅವರ ವಾಸ್ತುಶಿಲ್ಪ, ನಾವು ವಿಶೇಷವಾಗಿ ಗಂಗರ ವಾಸ್ತುಶಿಲ್ಪ ತುಂಬಾ ಮಹತ್ವದ್ದು. ನಮ್ಗೆ ಈವರೆಗೂ ಸಹ ಈ ಗಂಗರದೇ ಅಂತ ಹೇಳುವಂತಹ ಒಂದು ವಾಸ್ತುಶಿಲ್ಪವನ್ನ ಗುರುತಿಸಬಹುದು ಕರ್ನಾಟಕದಲ್ಲಿ. ಆಮೇಲೆ ಕರ್ನಾಟಕದ ನಮಗೆ ಉತ್ತರದಲ್ಲಿ ಐಹೊಳೆ, ಬಾದಾಮಿ ಚಾಲುಕ್ಯ ಕಾಲದಲ್ಲಿ ಉತ್ತರದಲ್ಲಿ ಐಹೊಳೆಯನ್ನ ದೇವಾಲಯದ ವಾಸ್ತುಶಿಲ್ಪ ತೊಟ್ಟಿಲು ಅಂತ ಹೇಳ್ತೀವಿ. ಅದ್ರ ದಕ್ಷಿಣದಲ್ಲಿ ದೇವಾಲಯಗಳಿಗೆ ಒಂದು ನಾಂದಿ ಹಾಕಿದವರು ಅಂದ್ರೆ ಗಂಗರು. ನೀವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ಆ ಕಂಬಗಳನ್ನ, ಆ ದೇವಾಲಯವನ್ನು ನೋಡಿದ ತಕ್ಷಣ ಇದು ಗಂಗರದೇ ವಾಸ್ತುಶಿಲ್ಪ, ಗಂಗರದೇ ವಿಶಿಷ್ಟವಾದ ಲಕ್ಷಣಗಳನ್ನು ಹೊಂದಿರುವಂತಹ ದೇವಾಲಯ ಅಂತೇಳಿ ನಾವು ಗುರುತಿಸಬಹುದು. ಆ ರೀತಿಯ ನಮಗೆ ಗಂಗರ ದೇವಾಲಯಗಳನ್ನು ಗುರುತಿಸೋದಕ್ಕೆ ತುಂಬಾ ಹೆಚ್ಚು ಅವಕಾಶ. ಹಾಗಾಗಿ ವಿಶಿಷ್ಟ ವಾಸ್ತುಶಿಲ್ಪಕ್ಕೆ ಇವರು ನಾಂದಿಯನ್ನ ಹಾಕ್ತಾರೆ. ಆದ್ರೆ ಈ ರೀತಿ ಹಲವಾರು ಕೊಡುಗೆಗಳನ್ನು ಕೊಟ್ಟರು ಸಹ ಅಧ್ಯಯನ ಕೊರತೆಯಿಂದ ಗಂಗರು ಹೆಚ್ಚು ಮುನ್ನಡೆಗೆ, ಗಂಗರ ಇತಿಹಾಸ ಹೆಚ್ಚು ಮುನ್ನಡೆಗೆ ಬಂದಿರಲಿಲ್ಲ. ಗಂಗರ ಸಾಮ್ರಾಜ್ಯ ಚಿಕ್ಕದಲ್ಲ. ಗಂಗವಾಡಿ 96,000 ಪ್ರದೇಶ ಇವರ ಪ್ರಾಂತ್ಯ. 96,000 ಪ್ರದೇಶ ಅಂದ್ರೆ 96,000 ಗ್ರಾಮಗಳ ಪ್ರದೇಶ ಗಂಗವಾಡಿ ಪ್ರದೇಶ. ಇವತ್ತು ನಮಗೆ ಆನಂತರ ರಾಜಕೀಯ ಏಳುಬೀಳುಗಳಿಂದ ಗಂಗವಾಡಿ ಪ್ರದೇಶ ಹೆಚ್ಚು ಕಡಿಮೆ ಆಗ್ತಾ ಬಂತು. ಏಕೆಂದ್ರೆ ಗಂಗರು 650 ವರ್ಷಗಳ ಸುದೀರ್ಘ ಆಳ್ವಿಕೆಯಲ್ಲಿ ಹಲವಾರು ಏಳುಬೀಳುಗಳು ಕಳ್ತಾರೆ. ಮೊದಲು ಸ್ವತಂತ್ರವಾಗಿ ಆಳ್ವಿಕೆ ನಡೆಸ್ತಾ ಇರ್ತಾರೆ. ಆನಂತರ ಬಾದಾಮಿ ಚಾಲುಕ್ಯರ ಅಧೀನರಾಗಿ ಅವರ ಕೆಳಗಡೆ ಆಳ್ವಿಕೆ ನಡೆಸ್ತಾರೆ. ಆಮೇಲೆ ಬಾದಾಮಿ ಚಾಲುಕ್ಯರನ್ನ ಮೂಲೆ ಗೊತ್ತು ರಾಷ್ಟ್ರಕೂಟರು ಬಂದ ನಂತರ ಅವರ ವೈರತ್ವವನ್ನು ಕಟ್ಕೊಂಡು ಅವರ ವಿರುದ್ಧ ಒಂದಷ್ಟು ಯುದ್ಧಗಳು ಮಾಡ್ತಾರೆ. ಆಮೇಲೆ ಅಮೋಘ ವರ್ಷ ತನ್ನ ಮಗಳು ಚಂದ್ರೋಪಲಬ್ಧಿಯನ್ನು ಕೊಟ್ಟು ಗಡಿ ಯಾವಾಗಲೂ ಸಹ ಇವರು ತುಂಬಾ ಗಡಿಯಲ್ಲಿ ತುಂಬಾ ಸ್ಟ್ರಾಂಗ್ ಇರ್ತಾರೆ ಗಂಗರು. ಹೀಗಾಗಿ ಅಮೋಘ ವರ್ಷನಿಗೆ ಗಂಗರನ್ನ ಮನಸ್ಸು ತುಂಬಾ ಕಷ್ಟ ಆಗುತ್ತೆ. ತನ್ನ ಮಗಳನ್ನು ಕೊಡ್ತಾರೆ. ತನ್ನ ಮಗಳನ್ನ ಗಂಗಾ ಅರಸ ಭೂತಗನಿಗೆ ಕೊಟ್ಟು ಆ ಮೂಲಕ ಒಂದು ವೈವಾಹಿಕ ಸಂಬಂಧನ ಏರ್ಪಡಿಸ್ಕೊಳ್ತಾನೆ. ದಕ್ಷಿಣದ ಗಡಿಯನ್ನ ಭದ್ರ ಮಾಡಿಕೊಂಡು ಉತ್ತರಕ್ಕೆ ದಂಡಯಾತ್ರೆಯನ್ನು ಕೈಗೊಳ್ಳೋದಕ್ಕೆ ರಾಷ್ಟ್ರಕೂಟರಿಗೆ ಅನುಕೂಲ ಆಗೋದು ಗಂಗರ ಒಂದು ಸಹಾಯದಿಂದ. ಆನಂತರ ಗಂಗರು ಚೋಳರ ಮೇಲೆ ಯುದ್ಧ, ಬೇರೆ ಬೇರೆಯವರ ಮೇಲೆ ಯುದ್ಧ, ಬೇರೆ ಅರಸರ ಮೇಲೆ ಯುದ್ಧಕ್ಕೆ ಎಲ್ಲದಕ್ಕೂ ಸಹ ಮುಖ್ಯವಾದ ಕಾರಣಕರ್ತರು ಅಂದ್ರೆ ಗಂಗರು.
ಗಂಗರು ಇಲ್ದಿದ್ರೆ ಬಹುಶಃ ರಾಷ್ಟ್ರಕೂಟರು ಹಲವಾರು ಯುದ್ಧಗಳಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಉದಾಹರಣೆಗೆ ನಮ್ಗೆ ಹೇಳ್ಬೇಕು, ರಾತಕೂರು ಶಾಸನದಲ್ಲಿ ಬರುತ್ತೆ, ತಫೋಲಂ ಯುದ್ಧ ಆಗುತ್ತೆ ಚೋಳರಿಗೆ ಮತ್ತೆ ರಾಷ್ಟ್ರಕೂಟರಿಗೆ. ಆ ಚೋಳ ಮತ್ತೆ ರಾಷ್ಟ್ರಕೂಟರ ಯುದ್ಧಗಳಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿಕೊಂಡು ಗಂಗರು. ಗಂಗರು ನಿರ್ಣಾಯಕ ಪಾತ್ರವನ್ನು ವಹಿಸಿ ಅಲ್ಲಿ ಬೂತುಗ, ಇಮ್ಮಡಿ ಬೂತುಗ ರಾಜಾದಿತ್ಯನನ್ನ ಆನೆಯ ಮೇಲಿನ ಹೋಗಿ ಹತ್ತಿ ಸಾಯಿಸ್ತಾರೆ. ಆ ಮೂಲಕ ಅದು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಗಂಗಾ ಅರಸರಿಗೆ ಮತ್ತು ಆನೆಗೆ ಅವಿನಾಭಾವ ಸಂಬಂಧ. ಬಹುಶಃ ಆನೆಯ ಲಾಂಛನ, ಆನೆಯ ಚಿಹ್ನೆಯ ಹೊರತಾಗಿ ನಾವು ಗಂಗರನ್ನು ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅವರ ಶಾಸನಗಳಿರ್ಬೋದು, ಅವರ ವೀರಗಲ್ಲುಗಳಿರ್ಬೋದು, ಅಥವಾ ಇತರೆ ಸ್ಮಾರಕ ಶಿಲ್ಪಗಳಿರ್ಬೋದು, ಪ್ರತಿಯೊಂದು ಸಹ ಈಗ ನಮಗೆ ಕೆ ವಿ ರಮೇಶ್ ಅವರು ಗುರುತಿಸಿರೋ ಪ್ರಕಾರ ಅವರ ಬಹುತೇಕ ಶಾಸನಗಳಲ್ಲಿ 65ಕ್ಕಿಂತ ಹೆಚ್ಚಿನ ಶೇಕಡವಾರು ಶಾಸನಗಳು ಅವರು ಸ್ಮಾರಕ ಶಿಲ್ಪಗಳು ಅಂದರೆ ಅದು ವೀರಗಲ್ಲು ಆಗಿರ್ಬೋದು, ಅಥವಾ ಸ್ಮಾರಕ ಅಂದರೆ ಆತ್ಮಾಹುತಿ ಮಾಡ್ಕೊಂಡಂತಹ, ಬೇರೆ ತನ್ನ ಒಡೆದಾಗಲಿ ಅಂತೇಳಿ ಆತ್ಮಾಹುತಿ ಮಾಡ್ಕೊಂಡಂತಹ ವ್ಯಕ್ತಿಯ ಸ್ಮಾರಕ ಇರ್ಬೋದು. ಆ ಎಲ್ಲ ವೀರಗಲ್ಲುಗಳಲ್ಲಿ ಬಹುತೇಕ ಆನೆಯ ಯುದ್ಧಗಳೇ ಇರೋದನ್ನು ನಾವು ನೋಡ್ಬೋದು. ನಾನು ವಾಸ್ತವ PPT ಮಾಡ್ಕೊಂಡು ಬರೋಣ ಅಂತಿದ್ದೆ, ಆದರೆ ಮತ್ತೆ ಇಲ್ಲಿ ವ್ಯವಸ್ಥೆ ಇದೆಯಲ್ಲ ಅಂದ್ಕೊಂಡು ನಾನು ಹಾಗೆ ಬಂದೆ. ಇನ್ನೊಂದ್ಸರಿ ಅದು ನೋಡೋಣ ಅಂತೀನಿ. ಬಹುತೇಕ ವೀರಗಲ್ಲುಗಳಲ್ಲಿ ಆನೆಗಳ ಅಥವಾ ಗಜ ಸೈನ್ಯದ ಒಂದು ಮಹತ್ವವನ್ನು ಎತ್ತಿ ಹಿಡಿಯೋದನ್ನು ನಾವು ನೋಡ್ಬೋದು. ಸಾಮಾನ್ಯವಾಗಿ ನಮಗೆ ಒಂದು ಇದೆ, ಸಂಗಮ್ ಸಾಹಿತ್ಯ ತಮಿಳುನಾಡಿನಲ್ಲಿ ಸಂಗಮ್ ಸಾಹಿತ್ಯ ತುಂಬ ಪ್ರಾಚೀನವಾದ ಸಾಹಿತ್ಯ ಅನ್ನೋದು ತಮಿಳುನಾಡಿನ ವಿದ್ವಾಂಸರ ಅಭಿಪ್ರಾಯ. ಆ ತಮಿಳುನಾಡಿನ ಒಂದು ಸಾಹಿತ್ಯಕ್ಕೆ, ಸಂಗಮ ಸಾಹಿತ್ಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೆ ನಮಗೆ ಈಗ ದಾಖಲೀಕರಣದ ಪ್ರಕಾರ ಅಲ್ಮಿಡಿ ಶಾಸನದ ನಂತರ ನಮಗೆ ಸಂಗಮ ಸಾಹಿತ್ಯ ಸಿಗುತ್ತೆ. ಅಲ್ಮಿಡಿ ಶಾಸನದ ನಂತರ ತಮಿಳುನಾಡಿನ ಶಾಸನಗಳು ಸಿಗುತ್ತೆ. ಆದರೆ ಅವರು ಅದು ಕೇಳ್ಕೊಳ್ಳೋ ಕಾರಣ ಏನಂದ್ರೆ, ಕಳಬ್ರ ಅನ್ನುವಂಥ ಒಂದು ಜನಾಂಗ ನಮ್ಮ ಸಂಗಮ ಸಾಹಿತ್ಯವನ್ನೆಲ್ಲ ನಾಶ ಮಾಡ್ತು. ಹಾಗಾಗಿ ಆ ಜನಾಂಗ ಬಂದು ನಮ್ಮ ಸಾಹಿತ್ಯವನ್ನು, ನಮ್ಮ ನೆಲೆಯನ್ನು ನಾಶ ಮಾಡಿದ್ರಿಂದ ನಮ್ಮ ಸಾಹಿತ್ಯ ಎಲ್ಲ ಹಾಳಾಗೋಯ್ತು. ಹಾಗಾಗಿ ನಮ್ದು ಮೊದಲಿಂದಲೂ ಇತ್ತು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಹಾಗಿದ್ರೆ ಈ ಕಳಬ್ರರು ಯಾರು? ಇದು ತುಂಬ ಚರ್ಚೆಗೆ ಒಳಗಾದಂತಹ ಒಂದು ಸಂಗಮ ಅಂದಾಗ 3 ರಾಜರುಗಳ ಒಕ್ಕೂಟ, ಚೇರ, ಪಾಂಡ್ಯ, ಚೋಳ. ಇವರ ಕಾಲದಲ್ಲಿ ಹಲವಾರು ಸಾಹಿತ್ಯ ಕೃತಿಗಳು ರಚನೆ ಆಗುತ್ತೆ. ಇವರೆಲ್ಲ ಕ್ರಿಸ್ತಪೂರ್ವದ ಕಾಲಘಟ್ಟದಲ್ಲಿ ಇದ್ದಂಥವ್ರು ಅಂತೇಳಿ ಹೇಳ್ತಾರೆ. ಅಂದರೆ ಇನ್ನು ಪ್ರಾಗ ಇತಿಹಾಸಕ್ಕೆ, ಅಂದರೆ ಇತಿಹಾಸ ಪೂರ್ವ ಕಾಲದಲ್ಲೇ ಇತ್ತು ಈ ಒಂದು ಸಾಹಿತ್ಯ ಅಂತ ಹೇಳಿ ಹೇಳ್ತಾರೆ. ಇದನ್ನು ನಾಶ ಮಾಡೋದು ಗಂಗರು ಅಂತಂದಾಗ, ಕಳಬ್ರರು ಅಂತಂದಾಗ, ಈ ಕಳಬ್ರರು ಯಾರು ಅಂತ ಹೇಳ್ಬಿಟ್ಟು ಒಂದು ಉಲ್ಲೇಖ ಬರುತ್ತೆ. ಈ ಕಳಬ್ರರ ಉಲ್ಲೇಖ ಬರೋದು ಸಹ ನಮಗೆ 9-10ನೇ ಶತಮಾನದಲ್ಲಿ. ಈ ಸಂಗಮ ಸಾಹಿತ್ಯ ನಾಶ ಆಗಿದ್ದು 1ನೇ ಶತಮಾನ, ಆದರೆ ಇದು ಸಿಗೋದು ನಮಗೆ 9-10 ಅಂದರೆ 1000 ವರ್ಷಗಳ ನಂತರ. ನಮಗೆ ಆ ಸಂಗಮ ಸಾಹಿತ್ಯದ ಮುಖ್ಯ ಕೃತಿಗಳಾದ ಶಿಲಾಪದಿಕಾರ ಮತ್ತು ಮಣಿಮೇಖಲೆಯಲ್ಲಿ ಸಹ ಜೈನ ಮತ್ತು ಬೌದ್ಧ ಧರ್ಮದ ಪ್ರಭಾವ ಇದೆ. ಜೈನ ಮತ್ತು ಬೌದ್ಧ ಧರ್ಮದ ಪ್ರಭಾವ ಯಾಕೆ ಇದೆ ಅಂದರೆ, ಜೈನ ಮತ್ತು ಬೌದ್ಧ ಧರ್ಮದಲ್ಲಿ ಸಂಗಮಗಳ ಉಲ್ಲೇಖಗಳಿದೆ. ಜೈನಲ್ಲೂ ಸಹ ಸಂಘ, ಗಣ, ಗಚ್ಚ ಉಲ್ಲೇಖ ಇದೆ. ಬೌದ್ಧ ಧರ್ಮದಲ್ಲೂ ಸಹ ಸಂಘಗಳ ಉತ್ತಮ ಶರಣಂ ಸಂಗಮ್ ಗಚ್ಚಾಮಿ ಅಂತ ಹೇಳ್ಬಿಟ್ಟು ಸಂಘಗಳು ಸಹ ಇರುತ್ತೆ. ಆ ಸಂಘಗಳಿಂದ ಸಹ ಪ್ರೇರಿತರಾಗಿ ಇವರು ಸಹ ನಮಗೆ ಸಂಗಮ ಸಾಹಿತ್ಯ ಇತ್ತು ಅಂತ ಹೇಳ್ಬಿಟ್ಟು ಹೇಳ್ಕೊಳ್ತಾರೆ. ಅದರಿಂದ 3ರಿಂದ 6ನೇ ಶತಮಾನದಲ್ಲಿ ತಮಿಳುನಾಡಿನಲ್ಲಿ ಸಂಗಮ ಸಾಹಿತ್ಯದ ಒಂದು ಅಥವಾ ಒಂದು ಶೂನ್ಯ ಕಾಲ ಅಂತ ಹೇಳ್ತಾರೆ, ಕಗ್ಗತ್ತಲ ಕಾಲ ಅಂತ ಹೇಳ್ಬಿಟ್ಟು. ಆ ಕಗ್ಗತ್ತಲ ಕಾಲದಲ್ಲಿ ಇವರು ಕಳಬ್ರರು ನಾಶ ಮಾಡ್ತಾರೆ. ಈ ಕಳಬ್ರರು ಯಾರು ಅನ್ನುವಂಥ ಪ್ರಶ್ನೆ ಬಂದಾಗ ಸಂಗಮ ಸಾಹಿತ್ಯವನ್ನೇ ಚರ್ಚೆ ಮಾಡುವಾಗ, ಸಂಗಮ ಸಾಹಿತ್ಯವನ್ನೇ ಅಧ್ಯಯನ ಮಾಡುವಾಗ ಆ ಸಾಹಿತ್ಯದಲ್ಲಿ ಒಡುಗರ ಉಲ್ಲೇಖ ಬರುತ್ತೆ. ಒಡುಗರು ಯಾವ ಥರ ಇದ್ರು, ಅವು ಎಷ್ಟು ಗಟ್ಟಿಯಾದ ಬೇಟೆನಾಡು ಇಟ್ಕೊಂಡು ಇದ್ರು, ಆಮೇಲೆ ಆನೆಗಳನ್ನು ಪಡೆಯೋದ್ರಲ್ಲಿ ಸಿದ್ಧಾಸ್ತ್ರರಾಗಿದ್ರು ಅನ್ನುವಂಥ ಒಂದು ಉಲ್ಲೇಖಗಳು ನನಗೆ ಸಂಗಮ ಸಾಹಿತ್ಯ ಸಿಗುತ್ತೆ. ಅದರಲ್ಲಿ ಆ ಒಡುಗರು ಯಾರು ಅಂದರೆ, ಒಡುಗ ಅಂದರೆ ಉತ್ತರದವರು ಅಂತ. ಅದು ಸಂಗಮ ಸಾಹಿತ್ಯ ತಮಿಳುನಾಡಿನ ಭಾಗ ಅಂತ. ಅಥವಾ ಸಂಗಮ ಮೂವೇರಿದ ರಾಜ್ಯಗಳು ದಕ್ಷಿಣದಲ್ಲಿದ್ದಾರೆ ಅಂದರೆ ಅವರಿಗೆ ಉತ್ತರದಲ್ಲಿ ಯಾರು ಅಂದರೆ ಗಂಗರು. ಹಾಗಾಗಿ ಕಳಬ್ರರು ಗಂಗರು ಇರಬಹುದಾ ಅನ್ನುವಂಥ ಒಂದು ಉಲ್ಲೇಖಗಳು ನಮಗೆ ವಿದ್ವಾಂಸರು ಚರ್ಚೆ ಮಾಡ್ತಾರೆ. ವೆಂಕಟಯ್ಯ, BGL ಸ್ವಾಮಿ ಇವರೆಲ್ಲ ಕಳಬ್ರರು ಕರ್ನಾಟಕದವರು, ಕರ್ನಾಟಕದವರು ಅನ್ನೋ ಒಂದು ಉಲ್ಲೇಖ ಕೊಡ್ತಾರೆ. ಅದಕ್ಕೆ ಅವ್ರು ಕೊಡೋದೇನು ಅಂದರೆ, ಕ್ರಿಸ್ತ ಶಕ 8ನೇ ಶತಮಾನದ ವೇಲ್ವಿಗುಡಿ ಶಾಸನದಲ್ಲಿ ಕಳಬ್ರ ಅನ್ನೋ ಉಲ್ಲೇಖ ಇದೆ. ಆ ಕಳಬ್ರ ಅಂದರೆ ಆನೆ ಮರಿ ಅನ್ನುವಂಥ ಒಂದು ಹೆಸರಿದೆ. ಕಳಬ, ಕಳಭಟ್ಟ, ಕಳಬ್ರು, ಕಳಬ್ರ ಅಂದರೆ ಆನೆ ಮರಿಯನ್ನು ಲಾಂಛನವಾಗಿ ಇಟ್ಕೊಂಡು ಯಾರು ಆಳ್ವಿಕೆ ನಡೆಸಿದ್ರು ಗಂಗರು. ಹಾಗೆ ಗಂಗರ ಕಳಬ್ರರೇ
ಅಂದರೆ ಗಂಗರೇ ತಮಿಳುನಾಡಿನ ಒಂದು ಸಾಹಿತ್ಯದ ನಾಶಕ್ಕೆ ಕಾರಣರಾದವರು ಅಂತ ಹೇಳಿಬಿಟ್ಟು ಅಲ್ಲಿ ಉಲ್ಲೇಖಗಳು ಸಿಗುತ್ತೆ. ನಮಗೆ ಕೊಂಗು ದೇಶ ರಾಜಕಗಳು, ಇದು ತಮಿಳುನಾಡಿನ ಒಂದು ಕೃತಿ, ತಮಿಳಿನಲ್ಲಿ ಬಂದಿರುವಂಥ ಇದರಲ್ಲಿ ಗಂಗರ ಬಗ್ಗೆ ವಿಸ್ತೃತವಾದ ಅಧ್ಯಯನ ಇದೆ. ಅದರಲ್ಲಿ ಗಂಗರು ಕೊಂಗು ನಾಡಿನಲ್ಲಿ ಮತ್ತು ತೊಂಡೈ ಮಂಡಲದಲ್ಲಿ ಆಳ್ವಿಕೆ ನಡೆಸ್ತಿದ್ರು ಅಂತ ಹೇಳಿ ಹೇಳ್ತಾರೆ. ಯಾವುದು ತೊಂಡು ನಾಡು ಅಥವಾ ಕೊಂಗು ನಾಡು ಅಂದರೆ ಉತ್ತರ ಮತ್ತು ದಕ್ಷಿಣ ಆರ್ಕಾಟ್, ಇವತ್ತಿನ ತಮಿಳುನಾಡಿನ ಭಾಗಗಳು, ಸೇಲಮ್ಮು, ಧರ್ಮಪುರಿ, ಅಂದರೆ ಈಗ ತಮಿಳುನಾಡು ಸೇರಿದೆ. ಆದರೆ ಅದು ವಾಸ್ತವವಾಗಿ ಗಂಗರು ಆಳ್ವಿಕೆ ನಡೆಸ್ತಿದ್ದಂತಹ 96,000 ಭಾಗವಾಗಿತ್ತು. ಅದ್ರ ಜೊತೆಗೆ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ ಭಾಗ ಅದು ಸೇರುತ್ತೆ, ಕೋಲಾರ ಜಿಲ್ಲೆ, ತುಮಕೂರಿನ ಕೆಲವು ಭಾಗಗಳು. ಒಟ್ಟಾರೆ ಇಷ್ಟು ಪ್ರದೇಶಗಳಲ್ಲಿ, ವಿಶಾಲವಾದ ಪ್ರದೇಶಗಳಲ್ಲಿ ಗಂಗರು ಆಳ್ವಿಕೆ ನಡೆಸ್ತಾ ಇದ್ರು. ಇಲ್ಲಿ ಕೊಂಗು ನಾಡು ಅನ್ನೋ ಒಂದು ಉಲ್ಲೇಖ ಬರುತ್ತೆ. ಕೊಂಗು ಅಂದರೆ ಸಹಜವಾಗಿ ಈಗ ನಾವು ಅದನ್ನು ಬೈಯೋದಕ್ಕೆ ತುಂಬ ಸಂಕುಚಿತ ಅರ್ಥದಲ್ಲಿ ಬಳಸ್ತೀವಿ, ಕೊಂಗು ಅಂತ ಹೇಳಿದ್ರು. ಆದರೆ ವಾಸ್ತವವಾಗಿ ಕೊಂಗು ಅಂದರೆ ಸೆರಗು ಅಂದರೆ ಅಂಚು, ಅಂದರೆ ಅಂಚಿನ ಗಡಿಯ ಅಂಚಿನಲ್ಲಿ ಇರುವಂತಹ ಒಂದು ಮನೆತನ ಅನ್ನೋ ಒಂದು ಅರ್ಥ. ಈಗ ನಮಗೆ ಗಂಗರ ಒಂದು, ನಾವು ಜಾಹ್ನವಿಯ ಕುಲದವರು, ಗಂಗೆಯ ಕುಲದವರು, ಅದಕ್ಕೆ ಗಂಗೋ ಹೆಸರು ಬಂದಿದೆ ಅಂತ ಹೇಳ್ತೀವಿ. ಆದರೆ ಅವರು ಅಂಚಿನ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿದ್ರಿಂದ ಅವರನ್ನು ತಮಿಳುನಾಡಿನಲ್ಲಿ ಕೊಂಗರು ಅಂತೂ ಸಹ ಕರೀತಾರೆ, ಗಂಗರನ್ನು. ಬಹುಶಃ ಇದು ಒಪ್ಕೊಳ್ಳೋದಿಲ್ಲ, ಯಾಕೆಂದರೆ ಕೊಂಗರು ಅಂದರೆ ನಾವು ಯಾವಾಗಲೂ ತಮಿಳಿನವ್ರಿಗೆ ಬೈದು ಗಂಗ ಕೊಂಗರ ಅಂತ ಹೇಳ್ತೀವಿ. ಕೊಂಗರು ಅಂದರೆ ಒಂದು ಬಿರುದು, ಆ ಕೊಂಗು ನಾಡಿನಲ್ಲಿ ಇದ್ದಂಥವರು, ಜೀವಿಸಿದಂಥವರು, ಆಳ್ವಿಕೆ ನಡೆಸಿದಂತಹ ಒಂದು ಸಮುದಾಯ, ರಾಜಮಂಥನ ಅನ್ನೋದಷ್ಟೇ ಉಲ್ಲೇಖ. ಉದಾಹರಣೆಗೆ ನಮಗೆ ಗಂಗಾ ಅರಸರ ಒಂದು ಪ್ರಸಿದ್ಧವಾದ ಬಿರುದುಗಳು ಏನು ಅಂದರೆ ಕೊಂಗುಣಿ ಅರಸರು ಅಂತ. ಕೊಂಗುಣಿ ಅರಸರು ಅಂತೇಳಿ ಕೊಂಗುಣಿ ಮುತ್ತರಸ, ಕೊಂಗುಣಿ ದುರ್ವಿನೀತ, ಕೊಂಗುಣಿ ವರ್ಮ, ಅಥವಾ ಕೊಂಗುಣಿ ಅಂತ ಹೇಳ್ಬಿಟ್ಟು ಅವರ ಬಿರುದುಗಳು ಇರೋದನ್ನು ನಾವು ಗಮನಿಸ್ತೀವಿ. ಹೀಗಾಗಿ ಕೊಂಗುಣಿ ಮುತ್ತರಸ, ಕೊಂಗುಣಿ ವರ್ಮ, ಕೊಂಗುಣಿ ದುರ್ವಿನೀತ, ಇದರ ಬಿರುದುಗಳನ್ನು ಗಮನಿಸುವಾಗ ಅವರು ಆ ಕೊಂಗು ಪ್ರದೇಶದಲ್ಲಿ ಪ್ರಾರಂಭದಲ್ಲಿ ಆಳ್ವಿಕೆ ನಡೆಸಿದ್ದನ್ನು ನಾವು ಗಮನಿಸ್ತೀವಿ. ನಾನು ಆಗಲೇ ಹೇಳಿದಾಗ ಅವರ ವೀರಗಲ್ಲುಗಳನ್ನು ಗಮನಿಸುವಾಗ ನಮಗೆ 3 ರೀತಿ, ವ್ಯಕ್ತಿ ಕೇಂದ್ರಿತ, ಮಹಿಳಾ ವೀರಗಲ್ಲುಗಳು ಮತ್ತು ಪ್ರಾಣಿ ಕೇಂದ್ರಿತ ವೀರಗಲ್ಲುಗಳು ನೋಡ್ತೀವಿ. ಗಂಗರ ಬಹುತೇಕ ವೀರಗಲ್ಲುಗಳಲ್ಲಿ ನಮಗೆ ಇಲ್ಲ ಎರಡೇ, ಒಂದು ನಾಯಿ ಇರುತ್ತೆ, ಇಲ್ಲ ಆನೆ ಇರುತ್ತೆ. ನಾಯಿ ಯಾವಾಗಿರುತ್ತೆ ಅಂದರೆ ಬೇಟೆಗೆ ಹೋದಂಥ, ಮೊದಲಿಂದ ಸಹ ಕಾಡಿನ ಪ್ರದೇಶಗಳಿವೆಲ್ಲ, ಕುರುಚಲು ಕಾಡಿನ ಪ್ರದೇಶಗಳು, ಗಂಗವಾಡ 96 ಪ್ರದೇಶ. ಇವಾಗ ಬೇಟೆಗೆ ಹೋದಾಗ ಹಂದಿಗಳನ್ನು ಬೇಟೆಯಾಡುವಂಥ ಸಂದರ್ಭದಲ್ಲಿ, ಹುಲಿಗಳನ್ನು ಬೇಟೆಯಾಡುವಂಥ ಸಂದರ್ಭದಲ್ಲಿ ಕಾಡಿನಲ್ಲಿ ಪ್ರಾಣಿ ಸಂಘರ್ಷ ಇವತ್ತಲ್ಲ, ಆವತ್ತು ಇತ್ತು, ಇವತ್ತು ಇದೆ, ಯಾವಾಗಲೂ ಇರುತ್ತೆ. ಹೀಗಾಗಿ ಬೆಳೆಗಳನ್ನು ಹಾಳು ಮಾಡುವಂತಹ ಹಂದಿಗಳನ್ನು, ಆಮೇಲೆ ಮನುಷ್ಯರಿಗೆ ಪ್ರಾಣ ಭೀತಿಯನ್ನು ತಂದೊಡ್ಡುವಂತಹ ಹುಲಿಗಳನ್ನು, ಕಾಡು ಪ್ರಾಣಿಗಳನ್ನು, ಇವನ್ನೆಲ್ಲ ಸಹ ಬೇಟೆಯಾಡೋದಕ್ಕೆ ಹೋದಾಗ ನಾಯಿಗಳು ಯಾವಾಗಲೂ ಸಂಗತಿಗಳಾಗುತ್ತಾ ಇವೆ. ಇದು ಸಂಗಮ ಸಾಹಿತ್ಯದಲ್ಲೂ ಸಹ ಇದೆ. ಸಂಗಮ ಸಾಹಿತ್ಯ ಅಂದ ತಕ್ಷಣ ತಮಿಳು ಭಾಷೆಯ ಸಾಹಿತ್ಯ ಅನ್ನೋ ಒಂದು ಉಲ್ಲೇಖವಿದೆ. ವಾಸ್ತವವಾಗಿ ಶೆಟ್ಟರ್ ಅವರು ದೀರ್ಘವಾಗಿ ಸಂಗಮ ಸಾಹಿತ್ಯದ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಶೆಟ್ಟರ್ ಅವರು ಹೇಳೋ ಪ್ರಕಾರ ಏನಂದರೆ, ಸಂಗಮ ಸಾಹಿತ್ಯ ಹೇಗೆ ತಮಿಳುನಾಡಿನ ಒಂದು ಸಂಸ್ಕೃತಿಯ ಒಂದು ಪ್ರತೀಕವಾಗಿದೆಯೋ, ವಡಗರು ಅಂದರೆ ಉತ್ತರದ ಕನ್ನಡಿಗರ ಒಂದು ಸಂಸ್ಕೃತಿಯ ಪ್ರತೀಕವಾಗೂ ಇದೆ. ಸಂಗಮ ಸಾಹಿತ್ಯದ ಹಲವಾರು ಭಾಗಗಳ ರಚನೆ ನಮ್ಮ ಕನ್ನಡಿಗರು ಮಾಡಿರೋದು ಅಂತ ಹೇಳ್ಬಿಟ್ಟು ಅವ್ರು ಸಾಧಾರಣವಾಗಿ ನಿರೂಪಿಸಿದ್ದಾರೆ. ಸಂಗಮ ಸಾಹಿತ್ಯದ ಒಂದು ಹಲವಾರು ಭಾಗಗಳನ್ನು ಆ ರೀತಿ ನಿರೂಪಿಸಿದ್ದಾರೆ. ಈಗ ಅದರಲ್ಲೂ ಸಹ ಈ ಬೇಟೆಯ ಭಾಗಗಳು ಬರ್ತವೆ, ಆನೆಯ ಶಿಲ್ಪದ, ಆನೆಯ ಒಂದು ವಿವರಗಳು, ಅಥವಾ ಬೇಟೆ ಭಾಗಗಳು, ಅಥವಾ ಯುದ್ಧದ ಭಾಗಗಳು, ಇವೆಲ್ಲ ಸಹ ಬಹುಶಃ ಕನ್ನಡ ನಾಡಿನ ಜನರು ಅದನ್ನು ಬರ್ತಿರ್ಬೋದು ಅಂತೇಳಿ ಊಹಿಸಿದ್ದಾರೆ. ಆಮೇಲೆ ನಾವು ಇಡೀ ವೀರಗಲ್ಲುಗಳನ್ನು ನೋಡುವಾಗ ಗಜ ಸೈನ್ಯ, ವಿಶೇಷವಾಗಿ ಗಜ ಸೈನ್ಯ ಗಂಗರ ಬಲವಾಗಿ, ಈಗ ಗಜ ಸೈನ್ಯ, ಅಶ್ವ ಸೈನ್ಯ, ಕಾಲಾಳುಗಳು, ಇವೆಲ್ಲ ಸೈನ್ಯದ ಒಂದು ಭಾಗಗಳು. ಅದರಲ್ಲಿ ಗಜ ಸೈನ್ಯ ಗಂಗರ ಒಂದು ಸೈನ್ಯದ ಅವಿನಾಭಾವ ಮತ್ತು ಅವರ ಒಂದು ರಕ್ಷಣೆಯ ಅವಿನಾಭಾವ ಭಾಗವಾಗಿತ್ತು. ಬಹುಶಃ ಗಂಗರು ಅಷ್ಟು ಸುದೀರ್ಘವಾಗಿ ಎಲ್ಲ ಅರಸರುಗಳ ಕಾಲದಲ್ಲಿ ಆಳ್ವಿಕೆ ನಡೆಸೋದಕ್ಕೆ ಮುಖ್ಯವಾದ ಕಾರಣ ಏನು ಅಂದರೆ ಅವರಲ್ಲಿದ್ದಂತಹ ಒಂದು ಗಜ ಸೈನ್ಯವೇ. ಅವರ ಗಜ ಸೈನ್ಯದ ನೆರವು ಈ ಕಡೆ ಬದವಿ ಚಾಲುಕ್ಯರಿಗೂ ಬೇಕಿತ್ತು, ರಾಷ್ಟ್ರಕೂಟರಿಗೂ ಬೇಕಿತ್ತು, ಮತ್ತು ಸಮಕಾಲೀನವಾಗಿ ಹೋರಾಟ ಮಾಡೋದಕ್ಕೆ ಇದೇ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿದಂತಹ ಬಾಣರು, ವೈದಿಂಬರು ಗಂಗರ ಪ್ರಬಲ ಶತ್ರುಗಳಾಗಿದ್ದರು. ಅವ್ರ ವಿರುದ್ಧ ಹೋರಾಡೋದಕ್ಕೂ ಸಹ ಗಂಗರಿಗೆ ಈ ಗಜ ಸೈನ್ಯ ಪ್ರಮುಖವಾದ ಪಾತ್ರ ವಹಿಸ್ತಿತ್ತು ಅಂತೇಳಿ ಹೇಳ್ಬೋದು. ನಮಗೆ ವಿಶೇಷವಾಗಿ ಬಹುಶಃ ಬೇಗೂರಿನ ವೀರಗಳು ಗಮನಿಸಿರ್ಬೋದು. ನಮಗೆ ಬರೀ ಕರ್ನಾಟಕ ಅಲ್ಲ, ಭಾರತ ಅಲ್ಲ, ಇಡೀ ವಿಶ್ವದಲ್ಲಿಯೇ
ಯುದ್ಧವನ್ನು ಸಚಿತ್ರವಾಗಿ ವಿವರಿಸುವಂತಹ ಒಂದು ಸ್ಮಾರಕ ಶಿಲ್ಪ ಇದೆ ಅಥವಾ ವೀರಗಲ್ಲಿದೆ ಅಂದರೆ ಅದು ಬೇಗೂರು ವೀರಗಲ್ಲು. ಬೆಂಗಳೂರು ಮ್ಯೂಸಿಯಂ ಅಲ್ಲಿ ತಾತ್ಕಾಲಿಕ ಕ್ಲೋಸ್ ಆಗಿದೆ. ದಯವಿಟ್ಟು ಎಲ್ಲರೂ ಸಹ ಗಮನಿಸಿ, ಗೂಗಲ್ ಹೋದ್ರೂ ಸಹ ನಿಮ್ಗೆ ಅದು ಸಿಗುತ್ತೆ ವೀರಗಲ್ಲು. ಇಡೀ ಒಂದು ಯುದ್ಧದ ಭೀಕರತೆಯನ್ನ, ಯುದ್ಧದ ಚಿತ್ರಣವನ್ನ, ಗಜ ಸೈನ್ಯದ ಒಂದು ಹೋರಾಟವನ್ನ ಎಷ್ಟು ಸಚಿತ್ರವಾಗಿ ವಿವರಗಳನ್ನ ಕಣ್ಣಿಗೆ ಕಟ್ಟುವಂತ ಯುದ್ಧದ ವಿವರಗಳನ್ನು ಕಟ್ಕೊಡುತ್ತೆ. ಅಲ್ಲಿ ಗಜ ಸೈನ್ಯ ಒಂದು ಕಡೆ ಇರುತ್ತೆ, ಅಶ್ವ ಸೈನ್ಯ ಒಂದು ಕಡೆ ಇರುತ್ತೆ, ಅಲ್ಲಿ ಹೆಣಗಳು ಬಿದ್ದಿರುತ್ತೆ, ಅದರ ಜೊತೆಗೆ ಸತ್ತಂತಹ ವ್ಯಕ್ತಿಗಳನ್ನು ಒಂದು ಕಡೆ ಒತ್ತೊಯ್ತಾ ಇರ್ತಾರೆ. ಆಮೇಲೆ ಮತ್ತೆ ಅದ್ರ ಜೊತೆಗೆ ಗಾಯಗೊಂಡ ಕಾಲಾಳುಗಳನ್ನ ಚಿಕಿತ್ಸೆಗಾಗಿ ಮತ್ತೊಂದು ಕಡೆ ಒತ್ಕೊಂಡು ಹೋಗ್ತಾ ಇರ್ತಾರೆ. ಇವೆಲ್ಲ ನೋಡುವಾಗ ಮತ್ತೆ ಆನೆಯ ಕುಂಭಕ್ಕೆ ತಗುಲಿರುವಂತಹ ಒಂದು ಬಾಣಗಳು, ಆನೆಯ ಮೇಲೆ ನಿಂತು ಯುದ್ಧ ಮಾಡ್ತಿರುವಂತಹ ಸೈನ್ಯ, ಇದೆಲ್ಲ ಒಂದು ಸಚಿತ್ರವಾದ ವಿವರಗಳನ್ನು ನಾವು ಕಟ್ಕೊಡುತ್ತೆ. ಇನ್ನು ಅದಲ್ಲದೆ ನೇರ್ಲಿಗೆ, ಕೋಲಾರ, ಶ್ರವಣಗುಡಿ, ಇನ್ನು ಹಲವಾರು ಅವರ ಮುಖ್ಯವಾದ ದೇವಾಲಯಗಳಲ್ಲಿ ವೀರಗಲ್ಲುಗಳಲ್ಲಿ ಆ ಗಜ ಸೈನ್ಯದ ಚಿತ್ರಣವನ್ನ ನಾವು ನೋಡ್ಬೋದು. ಅವರು ಎಷ್ಟು ಆನೆ ಅವರ ಒಂದು ಜೀವಿತದ ಭಾಗ ಗಂಗರಿಗೆ ಅಂದರೆ ಈ ಅವರು ಯಾರಾದ್ರೂ ಹೊಗಳ್ಬೇಕು ಅಂದ್ರೆ ಸಹ ಗಜದ ಉಪಮೆಗಳನ್ನ, ಆನೆಗಳ ಉಪಮೆಗಳನ್ನ, ಆನೆಗಳ ರೂಪಕಗಳನ್ನೇ ಅವರು ಕೊಡ್ತಾರೆ. ಉದಾಹರಣೆಗೆ ರಾಚಮಲ ಕರ್ಮಾನಡಿಯನ್ನು ಹೊಗಳುವಾಗ ಹೇಗೆ ಆನೆಗಳನ್ನು ಉಪಮೆಯಾಗಿ ಕೊಡ್ತಾರೆ ಅದಕ್ಕೆ ಸ್ವಸ್ತಿ ಸಮಸ್ತ ವೈರಿ ಗಜ ಘಟಾಟೋಪ ಕುಂಭಿ ಕುಂಭಸ್ಥಳ ಸ್ಫುಟಿತಾನರ್ಘ್ಯ ಮುಕ್ತಾಪಳ ಗ್ರಹಣ ಭೀಕರ ಕರಾಸಿ ನಿವಾಸಿತ ದಕ್ಷಿಣೋದ್ದಂಡ ಮಂಡಿತ ಪ್ರಚಂಡ. ಅಂದರೆ ಆನೆಗಳನ್ನೇ ಉಪಮೆಯಾಗಿ ಸಹ ತಗೊಳ್ಳುವಂತಹ ಒಂದು ಇದನ್ನ ನಾವು ನೋಡ್ತೀವಿ. ಆಮೇಲೆ ನವಕಾಮನು ಕೊಂದ ಆನೆಗಳ ಗಂಧೋದಕದಿಂದ ಯುದ್ಧದಲ್ಲಿ ನವಕಾಮ ಅನ್ನೋ ಒಬ್ಬ ರಾಜ ಆನೆಗಳನ್ನ ಸಾಯಿಸ್ತಾನೆ. ಆನೆಗಳ ಮದಿಸಿದ ಆನೆಗಳಿಂದ ಒಂದು ಗಂಧೋದಕ ಬರುತ್ತಲ್ವಾ, ಆ ಗಂಧೋದಕದಿಂದ ಪರ್ಫ್ಯೂಮ್, ಆ ಗಂಧೋದಕದಿಂದ ಕಿರಾತ ಹೆಣ್ಮಕ್ಳು ಶೃಂಗಾರ ಮಾಡಿಕೊಂಡ್ರು ಅನ್ನುವಂಥ ಒಂದು ಉಲ್ಲೇಖ ನಮಗೆ ಶಾಸ್ತ್ರಗಳಲ್ಲಿ ಆನೆಗಳ ಬಗ್ಗೆ ಸಿಗುತ್ತೆ. ಆಮೇಲೆ ಇಮ್ಮಡಿ ರಾಜಮಲ್ಲನ ಬಗ್ಗೆ ಹೇಳ್ತಾ ಅವನು ಮದವೇರಿದ ಆನೆಗಳ ಹಿಂದಿನಿಂದ ಬಲಶಾಲಿಯಾಗಿದ್ದ ಶತ್ರುಗಳ ಸೈನ್ಯವನ್ನ ಧೂಳಿಪಟ್ಟು ಮಾಡ್ತಾ ಇದ್ದಾರೆ. ಅಂದರೆ ಆನೆಗಳನ್ನ ಒಂದು ಗಜ ಸೈನ್ಯವನ್ನ ಸಾಮಾನ್ಯವಾಗಿ ಯುದ್ಧಕ್ಕೆ ಹೋದಾಗ ಅವುಗಳಿಗೆ ಸುರೆಯನ್ನ ಕೊಡಿಸಿ ಕರ್ಕೊಂಡು ಹೋಗ್ತಿದ್ರು ಅಂತೇಳಿ ನಮಗೆ ಸಾಹಿತ್ಯಗಳಲ್ಲಿ, ಶಾಸ್ತ್ರಗಳಲ್ಲಿ ಸ್ವಲ್ಪ ಕಡಿಮೆ ದಾಖಲೆ ಸಿಗೋದು, ಆದರೆ ಸಾಹಿತ್ಯದಲ್ಲಿ ಹೆಚ್ಚಿನ ದಾಖಲೆ ಸಿಗುತ್ತೆ. ಏಕೆಂದ್ರೆ ಆನೆಗಳು ಗಜ ಸೈನ್ಯ ಶತ್ರು ಸೈನ್ಯಗಳನ್ನ ನಾಶ ಮಾಡೋದಕ್ಕೆ, ಶತ್ರು ಸೈನ್ಯದೊಳಗೆ ನುಗ್ಗಿ ಅವರನ್ನ ಬಲಹೀನರನ್ನ ಉಂಟು ಮಾಡೋದಕ್ಕೆ ಗಜ ಸೈನ್ಯ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗಾಗಿ ಸಾಮಾನ್ಯವಾಗಿ ತರಬೇತಿ ನೀಡಿದ ಆನೆಗಳನ್ನು ತಗೊಂಡೋದ್ರೆ ಅವು ಸ್ವಲ್ಪ ಮಟ್ಟಿಗೆ ಇದರಲ್ಲಿ ಸಹಕರಿಸಬಲ್ಲವು. ಆದರೆ ಆನೆಗಳಿಗೆ ಸುರಿಯನ್ನ ಕುಡಿಸಿ ಶತ್ರು ಸೈನ್ಯಕ್ಕೆ ಬಿಟ್ಟಾಗ ಅವು ಮೊದಲೇ ಬಲಶಾಲಿ, ಅದರ ಜೊತೆಗೆ ತಮ್ಮ ಒಂದು ಸುರೆಯನ್ನು ಕೊಟ್ಟಿದ್ದಾಗ ಶತ್ರು ಪಾಳೆಯವನ್ನು ನುಗ್ಗಿ ರುಜು ಮಾಡ್ತಾ ಇದ್ವು ಅನ್ನೋದು ನಮಗೆ ಸಾಹಿತ್ಯದ ಉಲ್ಲೇಖಗಳಿಂದ ಸಿಗುತ್ತೆ. ನಮಗೆ ಈ ಭೂತಗನ ಉಲ್ಲೇಖವನ್ನ ಹೇಳ್ತಾ ಅವನು ಯುದ್ಧವನ್ನು ಯಾವ ತರ ಮಾಡ್ತಾ ಇದ್ದ ಅನ್ನೋದಕ್ಕೆ ಕೊಡುತ್ತೆ. ರಣರಂಗವು ಅವನ ಖಡ್ಗದಿಂದ ತುಂಡರಿಸಿದ್ದ ಆನೆಗಳಿಂದ ಒಸರುವ ರಕ್ತದಿಂದ ಕೆಸರಾಗಿತ್ತು. ಅದೊಂದು ಸಾರಿ ಹೇಗಾಗುತ್ತೆ ಅಂದ್ರೆ ಶತ್ರು ಪಾಳೆಯದ ಆನೆಗಳು ಬಂದಾಗ ಅವ್ರನ್ನ ಆನೆಗಳನ್ನು ಸಹ ತುಂಡರಿಸಬೇಕಾಗಿತ್ತು. ಯಾಕೆಂದ್ರೆ ಆನೆಗಳು ಇವರ ಒಂದು ಸೈನ್ಯವನ್ನು ನಾಶ ಮಾಡೋ ಒಂದು ಸಾಧ್ಯತೆಗಳು ಇರ್ತಾ ಇತ್ತು. ಇವರು ಎಷ್ಟು ಪ್ರವೀಣರಾಗಿರ್ತಾ ಇದ್ರು ಗಜಶಾಸ್ತ್ರದಲ್ಲಿ ಅಂದ್ರೆ, ಒಬ್ಬ ರಾಜ ಆನೆಯ ಮೇಲೆ ಅಂಬಾರಿ ಇತ್ತು, ಅಂಬಾರಿಯಲ್ಲಿ ಶತ್ರು ಪಾಳೆಯದ ರಾಜರು ಅಥವಾ ಅಧಿಕಾರಿಗಳು ಕುಳಿತು ಅಲ್ಲಿ ಸೇನಾಧಿಕಾರಿಗಳು ಯುದ್ಧ ಮಾಡ್ತಾ ಇರ್ತಾರೆ. ಆನೆಯನ್ನ ಮಣಿಸೋದು ಅಷ್ಟು ಸುಲಭ ಅಲ್ಲ. ಆದ್ರೆ ಆನೆಯ ಒಂದು ಸೊಂಡಿಲನ್ನ ಹತ್ತಿ ಮೇಲೆ ಹೋಗಿ ಆ ಮೇಲೆಯ ಒಂದು ಇದು ಅಂಬಾರಿಯನ್ನೇ ರಣರಂಗವನ್ನಾಗಿ ಮಾಡಿಕೊಂಡು ಅವರನ್ನ ಸೋಲಿಸೋದಿದೆಯಲ್ವಾ ಒಬ್ಬ ಅಧಿಕಾರಿನ, ಅದು ಆ ಗಜಶಾಸ್ತ್ರದಲ್ಲಿ ಪರಿಣಿತನಾದಂತಹ ಅಧಿಕಾರಿಗೆ ಅಥವಾ ರಾಜನಿಗೆ ಅಥವಾ ವ್ಯಕ್ತಿಗೆ ಮಾತ್ರ ಸಾಧ್ಯ ಆಗುತ್ತೆ. ಎಲ್ರಿಗೂ ಸಹ ಆ ಮದಿಸಿದ ಆನೆಗಳ ಮೇಲೆ ಹತ್ತಿ, ಆ ಕುಂಭದ ಮೇಲೆ ಹತ್ತಿ ಅಲ್ಲಿ ಆನೆಯ ಒಂದು ಅಂಬಾರಿಯನ್ನೇ ರಣರಂಗ ಮಾಡಿಕೊಂಡು ಒಬ್ಬ ಎದುರು ರಾಜನನ್ನ ಮಣಿಸೋದು ಅಷ್ಟು ಸುಲಭ ಅಲ್ಲ. ಹೀಗಾಗಿ ಅವರ ಒಂದು ಗಜಶಾಸ್ತ್ರ ಪರಿಣಿತಿ ಯಾವ ಮಟ್ಟಿಗೆ ಇದ್ದಿರಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ನಮಗೆ ಭೂತುಗ ನಮಗೆ ಆತುಕೂರು ಶಾಸ್ತ್ರದಲ್ಲಿ ಬರುತ್ತೆ. ಆತುಕೂರು ಶಾಸ್ತ್ರ ಗಂಗಾ ಮತ್ತು ರಾಷ್ಟ್ರಕೂಟರ ನಡುವೆ ಆದಂತಹ, ಗಂಗರು ಮತ್ತು ರಾಷ್ಟ್ರಕೂಟರು ವರ್ಸಸ್ ಚೋಳರ ವಿರುದ್ಧ ಆದಂತಹ ಒಂದು ಯುದ್ಧವನ್ನು ಹೇಳುವಂಥ ಶಾಸ್ತ್ರ. ವಿಶೇಷ ಅಂದರೆ ಗಂಗರ ಈ ಶಾಸ್ತ್ರವನ್ನ ನಾನು ಮತ್ತೊಮ್ಮೆ ನಿಮಗೆ ಇವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸಂಘಟಕರಿಗೆ, ಅವರ ವಿಶೇಷ ಶಾಸ್ತ್ರಗಳಿದೆ. ಬಹುಶಃ ಕರ್ನಾಟಕದಲ್ಲಿ ಗಂಗರ ಕೆಲವು ವಿಶಿಷ್ಟ ಶಾಸ್ತ್ರಗಳನ್ನೇ ಒಂದು ಉಪನ್ಯಾಸವನ್ನು ಕೊಡಿಸ್ಬೋದು. ಇದೊಂದು ಕಾಳಿ ಶಾಸ್ತ್ರ, ಬಹುಶಃ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಇರೋರಿಗೆ ಅಂತ ಅನ್ಕೊಳ್ತೀನಿ. ಅದು ಒಂದು ನಿಮಿಷ ನಾನು ಅದು ತಗೊಂಡಿರ್ತೀನಿ.
ಇಲ್ಲಿ ಯುದ್ಧ ಆಗುತ್ತೆ. ರಾಷ್ಟ್ರಕೂಟರಿಗೆ ಗಂಗರು ಸಹಾಯ ಮಾಡ್ತಾರೆ. ಭೂತುಗ ಇರ್ತಾನೆ, ಭೂತುಗ ಮತ್ತೆ ಕೃಷ್ಣ, ರಾಷ್ಟ್ರಕೂಟ ಕೃಷ್ಣ ಇರ್ತಾನೆ. ಅವರ ಎದುರು ಚೋಳರ ಮೇಲೆ ಯುದ್ಧಕ್ಕೆ ಹೋಗ್ತಾರೆ. ಆ ಯುದ್ಧಕ್ಕೆ ಹೋದಾಗ ಭೂತುಗ ಅಂದ್ರೆ ಗಂಗದೊರೆ, ಅವನು ಚೋಳರನ್ನ ನನಗೆ ಏನಲ್ವ ಅವರ ಒಂದು ರಾಜಾದಿತ್ಯ ಯುದ್ಧ ಮಾಡ್ತಾ ಇರ್ತಾನೆ. ಚೋಳರ ರಾಜಾದಿತ್ಯ ಯುದ್ಧ ಮಾಡ್ತಾನೆ. ಅಲ್ಲಿ ಆನೆಯನ್ನ ಹತ್ತಿ ಅಂಬಾರಿಯ ಮೇಲೆ ರಾಜನನ್ನ ಸಾಯಿಸ್ತಾನೆ. ಈ ಕೆಲಸದಲ್ಲಿ ಮಣಲೇರ ಅನ್ನುವಂಥ ಒಬ್ಬ ವ್ಯಕ್ತಿ ಅಧಿಕಾರಿ ಸಹಾಯ ಮಾಡ್ತಾರೆ. ಆಗ ಕೃಷ್ಣ ಕೇಳ್ತಾನೆ, ರಾಷ್ಟ್ರಕೂಟ ಕೃಷ್ಣ ಏನಾದ್ರು ಬೇಡ್ಕೊಳ್ತೇಳಿ ಬದುಕರಿಗೂ ಒಂದಷ್ಟು ನಾಡಗಳನ್ನ ದಾನ ಕೊಡ್ತಾನೆ ಬಡವಳಿಯಾಗಿ. ಅದ್ರ ಜೊತೆಗೆ ಮಣಲೇರು ಅನ್ನೋ ಒಬ್ಬ ಅಧಿಕಾರಿಗೆ ಕೇಳ್ತಾನೆ, ನಿನ್ಗೇನ್ ಬೇಕು, ಇಷ್ಟು ಒಂದು ಪರಾಕ್ರಮದಿಂದ ಹೋರಾಟ ಮಾಡೋದಕ್ಕೆ ನೀನು ಕಾರಣ ಆಗಿದೆಯಾ, ನೀನು ಸಹಾಯ ಮಾಡ್ತೀಯ, ಏನ್ ಬೇಕು ಅಂತ ಕೇಳಿದಾಗ ಒಳ್ಳೆಂಬ ನಾಯಿಯನ್ನ ಕೊಡಿ, ಕಾಳಿ ಎಂಬ ನಾಯಿಯನ್ನ ಕೊಡಿ ಅಂತ ಕೇಳ್ತಾನೆ ಅವನು ಮಣಲೇರನ್ನು. ನನಗೆ ಏನು ಬೇಡ, ಸಂಪತ್ತು ಬೇಡ, ಸಿರಿ ಬೇಡ, ನಾಡು ಬೇಡ, ಪ್ರಾಂತ್ಯ ಬೇಡ, ನನಗೆ ನಿಮ್ಮ ಹತ್ರ ಇದೆಯಲ್ವ ನಾಯಿ, ಆ ನಾಯಿಯನ್ನು ಕೊಡಿ ಸಾಕು ಅಂತ ಕೇಳ್ತಾನೆ. ನಾಯಿ ಕೊಡ್ತಾನೆ. ಆ ನಾಯಿಯನ್ನು ಅವನು ತಗೊಂಡು ಬಂದು ಮಂಡ್ಯದ ಹತ್ರ ಆತಕೂರು ಅನ್ನೋ ಒಂದು ಸ್ಥಳದ ಹತ್ರ ಅಲ್ಲಿ ಅವನು ಮೂಲನೆಲೆ ಆ ಮಣಲೇರ ಅಲ್ಲಿ ಸಾಕ್ತಾ ಇರ್ತಾನೆ. ಒಂದು ದಿನ ಅವ್ರು ಕಾಡು ಹೋಗ್ತಾರೆ. ಅಲ್ಲಿ ದೊಡ್ಡ ಹಂದಿ ಬರುತ್ತೆ. ಹಂದಿ ಮೇಲೆ ಬೇಟೆ ಮಾಡುವಾಗ ಅಲ್ಲಿ ಅದು ಸತ್ತೋಗುತ್ತೆ ನಾಯಿ. ಆಗ ಅವನು ಆ ನಾಯಿಗೋಸ್ಕರ ಒಂದು ದೇವಾಲಯವನ್ನು ಕಟ್ಟಿಸಿ ಒಂದು ಸ್ಮಾರಕವನ್ನು ಕಟ್ಟಿಸಿ ನಾಯಿ ಮತ್ತೆ ಹಂದಿ ಹೋರಾಟ ಮಾಡ್ತಿರುವಂತಹ ಒಂದು ಚಿತ್ರವನ್ನು ಕೆತ್ತಿಸಿ ದೊಡ್ಡದಾಗಿ ಶಾಸನವನ್ನು ಹಾಕಿ ಎಲ್ಲ ವಿಷಯಗಳನ್ನ ಅದರಲ್ಲಿ ನನಗೇನಿದೆ ಆ ಎಲ್ಲ ವಿಷಯಗಳನ್ನ ವಿವರವಾಗಿ ಹೇಳಿ ಶಾಸನವನ್ನು ಹಾಕ್ತಾರೆ. ಬಹುಶಃ ನಾಯಿಗಾಗಿ, ಒಂದು ಪ್ರಾಣಿಗಾಗಿ, ಪ್ರೀತಿ ಪಾತ್ರ ಪ್ರಾಣಿಗಾಗಿ, ನಾಯಿಗಾಗಿ ಇಷ್ಟು ದೀರ್ಘವಾಗಿ ಹಾಕ್ಸಿರುವಂಥ ಶಾಸನ ಇದೊಂದೇ. ಇಂಥ ಹಲವಾರು ಶಾಸನ ಗಂಗದ್ದು ತುಂಬ ನಮಗೆ ಉದಾಹರಣೆಗೆ ಬೇರೆ ಎಲ್ಲೂ ಸಿಗದೇ ಇರೋಂಥ ಅಪರೂಪದ ಅತ್ಯಪರೂಪದ ಶಾಸನಗಳು ನಮಗೆ ಗಂಗಾ ಶಾಸನಗಳಿದೆ. ಹೀಗಾಗಿ ಈ ಶಾಸನಗಳ ಬಗ್ಗೆ ಒಂದು ಉಪನ್ಯಾಸವನ್ನು ಏರ್ಪಡಿಸಬಹುದಾಗಿದೆ. ಆಮೇಲೆ ಗಂಗಾ ಅರಸರ ಒಂದು ಬಿರುದುಗಳನ್ನು ಗಮನಿಸುವಾಗ ವಿಶೇಷವಾಗಿ ಗಂಗಾ ಅರಸರು ಪಾಲಕಾಪ್ಯ ಮುನಿಯ ಸಮಾನ ಅಂತೇಳಿ ಹೇಳ್ಕೊಳ್ತಾರೆ. ಪಾಲಕಾಪ್ಯ ಮುನಿಯ ಸಮಾನ ಅಂತೇಳಿ ಹೇಳ್ಕೊಳ್ತಾರೆ. ಮುಖ್ಯವಾಗಿ ನಾವು ಗಜಶಾಸ್ತ್ರದ ವಿಷಯವನ್ನು ಬಂದಾಗ ನಾವು ವಿಶೇಷವಾಗಿ ಶಿವಮಾರನನ್ನ ನೆನೆಬೇಕು. ಬಹುಶಃ ಶಿವಮಾರ, ಅವನ ತಾತ ಮತ್ತು ಶಿವಮಾರನ ಮಗ ಇವರೆಲ್ಲರೂ ಸಹ ಗಜಶಾಸ್ತ್ರದಲ್ಲಿ ಹೆಚ್ಚು ಪರಿಣಿತಿಯನ್ನು ಪಡ್ಕೊಂಡಿರುವಂತಹ ವ್ಯಕ್ತಿಗಳಾಗಿರ್ತಾರೆ. ನಮಗೆ ಯಾಕೆ ಗಂಗರಿಗೆ ಆನೆಗಳ ಮೇಲೆ ಅಷ್ಟು ಪ್ರೀತಿ, ಯಾಕೆ ಅವ್ರಿಗೆ ಗಜ ಸೈನ್ಯ ಅನಿವಾರ್ಯ ಆಗಿತ್ತು ಅನ್ನೋವಂಥ ವಿಷಯ ಬಂದಾಗ ಅವರು ಇದ್ದಂತಹ ಒಂದು ಪ್ರದೇಶ ಗಜಾರಣ್ಯ ಅನ್ನುವಂಥ ಪ್ರದೇಶ ಆಗಿರುತ್ತೆ. ಆ ಮಲೆ ಮಹದೇಶ್ವರ ಬೆಟ್ಟ ಇರ್ಬೋದು, ಬಿಳಿಗಿ ರಂಗನ ಬೆಟ್ಟ ಇರ್ಬೋದು, ತಲಕಾಡು ಪ್ರದೇಶ ಇರ್ಬೋದು, ಇವೆಲ್ಲವೂ ಸಹ ನಾವು ಗಮನಿಸುವಾಗ ಈ ಪ್ರದೇಶವನ್ನು ಪ್ರಾರಂಭದಿಂದ ಸಹ ಪುರಾಣಗಳಲ್ಲಿ, ಇತಿಹಾಸದಲ್ಲಿ ಮತ್ತು ಐತಿಹ್ಯಗಳಲ್ಲಿ, ಜನಪದ ಕಥೆಗಳಲ್ಲಿ ಈ ಎಲ್ಲವುಗಳನ್ನು ಸಹ ಗಜಾರಣ್ಯ ಅಂತ ಹೇಳ್ಬಿಟ್ಟು ಕರೆದಿರೋದನ್ನ ನಾವು ಗಮನಿಸ್ಬೋದು. ಇದರಲ್ಲಿ ಮುಖ್ಯವಾಗಿ ಈ ಪ್ರದೇಶದ ಬಗ್ಗೆ ತುಂಬ ಕಥೆಗಳಿದೆ. ನೀವು ಜನಪದ ಕಥೆಗಳಿಗೆ ಹೋದಾಗ ಈ ಪ್ರದೇಶದಲ್ಲಿ ಹೇಗೆ ಆನೆಗಳು ಬಂದವು, ಅದಕ್ಕೆ ಕಾರಣ ಏನು, ಅದರಲ್ಲಿ ಯಾವ ಮುನಿಗಳಿದ್ರು ಅವು ಅನ್ನೋದ್ರ ಬಗ್ಗೆ ಎಲ್ಲ ಉಲ್ಲೇಖ ಸಿಗುತ್ತೆ. ಅದಕ್ಕಿಂತ ಮಿಗಿಲಾಗಿ ಈ ಪ್ರದೇಶದಲ್ಲಿ ಸಿದ್ಧಾರಣ್ಯ ಕ್ಷೇತ್ರ, ರುಚಿಕ ಮಹರ್ಷಿ ಆಶ್ರಮ ಇದ್ದ ಸಿದ್ಧಾರಣ್ಯ ಕ್ಷೇತ್ರ ಅಂತಾರೆ. ಆಮೇಲೆ ಪಾಲಕಾಪ್ಯ ಮುನಿ ಸಹ ಇಲ್ಲೇ ಇದ್ದ ಅಂತ ಹೇಳ್ಬಿಟ್ಟು ಒಂದು ಉಲ್ಲೇಖ ಸಹ ಸಿಗುತ್ತೆ. ಇಲ್ಲಿ ವಿಶೇಷವಾಗಿ ಈಗ ನಾವು ಯಾವುದೇ ಒಂದು ಶಾಸ್ತ್ರಗಳ ಬಗ್ಗೆ ಅಧ್ಯಯನ ಮಾಡಬೇಕು ಅಂದರೆ ಫೀಲ್ಡ್ ವರ್ಕ್ ಮಾಡಬೇಕು. ಫೀಲ್ಡ್ ವರ್ಕ್ ಮಾಡಬೇಕು ಅಂದರೆ ಎಲ್ಲಿ ಹೋಗಬೇಕು, ಅದು ಆ ವಸ್ತುಗಳು ಅಥವಾ ಆಕಾರಗಳು ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗ್ಬೇಕು. ಇಲ್ಲೂ ಸಹ ಗಜಶಾಸ್ತ್ರವನ್ನು ಅಧ್ಯಯನ ಮಾಡುವಾಗ ಆ ಅಧ್ಯಯನಕಾರರೆಲ್ಲ ಎಲ್ಲೂ ಬಂದಿದ್ರು ಅಂದರೆ ಈ ಪ್ರದೇಶಕ್ಕೆ ತಲಕಾಡು ಗಂಗರಿದ್ರಲ್ವ, ಆ ತಲಕಾಡಿನ ಪ್ರದೇಶಕ್ಕೆ ಬಂದು ಸುದೀರ್ಘವಾದ ಅಧ್ಯಯನ ಮಾಡಿದ್ರು ಅಂತ ಹೇಳ್ಬಿಟ್ಟು ನಮಗೆ ದಾಖಲೆಗಳು ಸಿಗುತ್ತೆ. ಈಗ ನಮಗೆ ಶಿವಮಾರನೂ ಅಷ್ಟೇ. ಶಿವಮಾರ ನಮಗೆ ಗಜಾಷ್ಟಕ ಬರೀತಾನೆ, ಸೇತುಬಂಧ ಅನ್ನುವಂಥ ಒಂದು ಕೃತಿಯನ್ನು ಬರೀತಾನೆ. ಆ ಗಜಾಷ್ಟಕ ಕೃತಿಯನ್ನು ಅವನು ಬರೆಯೋದಕ್ಕೆ ಮೊದಲು ಈ ಪ್ರದೇಶದಲ್ಲೆಲ್ಲ ಸಹ ಅವನು ಅಡ್ಡಾಡಿ ಸಾಕಷ್ಟು ಅಧ್ಯಯನ ಮಾಡಿ ಬರ್ದ. ಅದ್ರ ಜೊತೆಗೆ ಅವನಿಗೆ ಮೂಲವಾಗಿ ಪಾಲಕಾಪ್ಯ ಮುನಿಯ ಅಸಾಯುರ್ವೇದ ಕೃತಿಯನ್ನು ಸಹ ಅಭ್ಯಾಸ ಮಾಡಿದ್ದ ಅನ್ನೋದು ನಮಗೆ ಸಿಗುತ್ತೆ. ನಮಗೆ ಒಂದನೆಯ ಶಿವಮಾರ ಒಬ್ಬ ಪ್ರಸಿದ್ಧವಾದ ರಾಜ ಗಂಗರಲ್ಲಿ, ಅವನು ಮೊಮ್ಮಗ ಶ್ರೀ ಪುರುಷ ಇರ್ತಾನೆ. ಇವನು ಗಜಶಾಸ್ತ್ರ ಮೊದಲಿಗೆ ಸುಮಾರು 725ರಿಂದ 775ರವರೆಗೂ ಸುದೀರ್ಘವಾಗಿ ಆಳ್ವಿಕೆ ನಡೆಸಿದಂತಹ ಗಂಗಾ ಅರಸ. ಇವನು ಗಜಶಾಸ್ತ್ರದ ಬಗ್ಗೆ ಕೃತಿಯನ್ನು ಬರೆದಿದ್ದಾನೆ ಅಂತ ಹೇಳ್ಬಿಟ್ಟು ವಿದ್ವಾಂಸರು ಗುರುತಿಸಿದ್ದಾರೆ. ಈ ಕೃತಿ ನಮಗಿನ್ನೂ ಸಿಗಲಿಲ್ಲ. ಆದರೆ ಆ ಒಂದು ಶಾಸನದಲ್ಲಿ
ಶ್ರೀ ಪುರುಷಂ ಶ್ರೀ ವಲ್ಲಭ ಎನಿಪ ಅನ್ವರ್ಥ ನಾಮವಂ ತಾಗಿ ಗಜಶಾಸ್ತ್ರ ಕರ್ತು ಎನಿಸಿದನು ಅಂತ. ಅಂದರೆ ಶ್ರೀ ಪುರುಷನು ಶ್ರೀ ವಲ್ಲಭ ಎನ್ನುವಂತಹ ಮತ್ತೊಂದು ಹೆಸರನ್ನ ಪಡ್ಕೊಂಡು ಅವರು ಗಜಶಾಸ್ತ್ರ ಅನ್ನುವಂಥ ಒಂದು ಕೃತಿಯನ್ನ ಬರೆದ ಅಂತ ಹೇಳ್ಬಿಟ್ಟು ಒಂದು ಶಾಸ್ತ್ರ ನಮ್ಗೆ ಹೇಳುತ್ತೆ. ಅದು ನಮಗೆ ಈ ಒಂದು ಕೃತಿ ಸಿಗದೆ ಇರೋದ್ರಿಂದ ಈ ಒಂದು ಶಾಸನದ ಹಿನ್ನೆಲೆಯಲ್ಲಿ ಬರೆದಿದ್ದ ಅಂತ ಹೇಳ್ಬಿಟ್ಟು ನಾವು ಊಹೆ ಮಾಡಿಕೊಂಡು ಮುಂದಕ್ಕೆ ನಾವು ಹೋಗ್ಬೋದು. ಬಹುಶಃ ಇದು ಸಂಸ್ಕೃತದಲ್ಲಿ ಅವರು ಬರೆದಿರೋ ಸಾಧ್ಯತೆ ಇದೆ. ಯಾಕೆಂದರೆ ಆನಂತರ ಬಂದಂಥ ಅವನೀತರೆಲ್ಲ ಸಂಸ್ಕೃತ ಪ್ರಾಕೃತ ಭಾಷೆಯ ಕಿರಾತಾರ್ಜುನಿಯ ಅದಕ್ಕೆಲ್ಲ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಬಹುಶಃ ಇದು ಸಂಸ್ಕೃತ ಭಾಷೆಯಲ್ಲಿ ಇದ್ದಿರ್ಬೋದು ಅಂತೇಳಿ ಹೇಳ್ಬೋದು. ಶ್ರೀ ಪುರುಷನ ಮಗ ಇಮ್ಮಡಿ ಶಿವಮಾಲ. ಇಮ್ಮಡಿ ಶಿವಮಾಲನು ಸಹ ಈ ಒಂದು ತನ್ನ ತಂದೆಯ ಒಂದು ಗಜಶಾಸ್ತ್ರದ ಸೇವೆ ಏನಿತ್ತು, ಗಜಶಾಸ್ತ್ರದ ಅಧ್ಯಯನ ಏನಿತ್ತು, ಆ ಗಜಶಾಸ್ತ್ರದ ಅಧ್ಯಯನವನ್ನು ಇವನು ಸಹ ಮುಂದುವರಿಸಿರ್ಬೋದು, ಈ ವಿಷಯದಲ್ಲಿ ಹೆಚ್ಚಿನ ಪಾಂಡಿತ್ಯವನ್ನು ಗಳಿಸಿರ್ಬೋದು ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಇವನನ್ನು ಹೊಗಳುವಂತಹ ಶಾಸನಗಳು ಇವನು ಎಷ್ಟು ಬುದ್ಧಿವಂತನಾಗಿದೆ. ಕೇವಲ ಗಜಶಾಸ್ತ್ರ ಅಷ್ಟೇ ಅಲ್ಲ, ಇವನು ವ್ಯಾಕರಣದಲ್ಲಿ ಪಾಣಿನಿಯನ್ನು ಸಹ ಮೀರಿಸ್ದ. ಸಮಯ ಪಾಣಿನಿಯ ಯೋಗಶಾಸ್ತ್ರ ಮತ್ತು ವ್ಯಾಕರಣ ಇವತ್ತು ಸಹ ಕಬ್ಬಿಂದ ಕಡಲೆ ಅನ್ನುವಂಥ ಒಂದು ಭಾವನೆ ಇದೆ. ಶಿವಮಾಲ ಆ ಪಾಣಿನಿಯನ್ನು ಸಹ ಮೀರಿಸಿರುವಂತಹ ಪ್ರತಿಭಾವಂತನಾಗಿದ್ದ. ಆಮೇಲೆ ಇವನು ಗಜಶಾಸ್ತ್ರ ಜ್ಞಾನ ಬಲ್ಲವರ ಗರ್ವವನ್ನು ಇಳಿಸುವಂತೆ ಅಷ್ಟು ನಾಲೆಡ್ಜನ್ನು, ಅಂದರೆ ಗಜಶಾಸ್ತ್ರ ಯಾರಾದರೂ ಗೊತ್ತು ಅಂತ ಬಂದರೆ ಅವರನ್ನೂ ಮಣಿಸುವಂತೆ, ತನ್ನ ಪಾಂಡಿತ್ಯದಿಂದ ಅವರನ್ನೂ ಸೋಲಿಸುವಂಥ ಒಂದು ಜ್ಞಾನವನ್ನು ಪಡೆದಿದ್ದ ಅಂತ ಹೇಳ್ಬಿಟ್ಟು ಇನ್ನೂ ಹಲವಾರು ಅವನ ಒಂದು ಏನೇನು ಪ್ರೌಢಿಮೆ ಇದೆ ಅದನ್ನೆಲ್ಲ ಸಹ ಶಾಸನದಲ್ಲಿ ಹೇಳಿದೆ. ನಾನು ಅದಕ್ಕೆ ಹೋಗೋದಿಲ್ಲ. ಒಟ್ಟಾರೆ ಇದನ್ನೆಲ್ಲ ಗಮನಿಸುವಾಗ ಗಂಗಾಧರಗಳ ಗಜಶಾಸ್ತ್ರಜ್ಞತೆಯನ್ನು ತಿಳಿಸುವಂತೆ ಇವನ ಬೇರೆ ಬೇರೆ ಶಾಸ್ತ್ರಗಳು ಇದು ಒಂದು ಕೃತಿಯಲ್ಲೂ ಉಲ್ಲೇಖ ಆಗುತ್ತೆ. ಅದರ ಜೊತೆಗೆ ಶಾಸ್ತ್ರ ಗ್ರಂಥಗಳಲ್ಲೂ ಮತ್ತು ಶಾಸ್ತ್ರಗಳಲ್ಲೂ ಸಹ ಇವನನ್ನು ವಿಶೇಷವಾಗಿ ಹೊಗಳಿರೋದನ್ನು ನಾವು ಗಮನಿಸ್ತೀವಿ. ನಮಗೆ ಒಂದು ಶಾಸ್ತ್ರದಲ್ಲಿ ಈ ಸೈಗೊಟ್ಟ ಇವನಿಗೆ ಸೈಗೊಟ್ಟ ಅನ್ನುವಂಥ ಒಂದು ಇನ್ನೊಂದು ಬಿರುದು ಇರುತ್ತೆ. ಈ ಶಿವಮಾಲನನ್ನ ಹೊಗಳುತ್ತೆ. ಅವರ ಒಂದು ಗಜಶಾಸ್ತ್ರ ಮತದ ಒಂದು ಪರಿಣತಿಯನ್ನು ಹೊಗಳ್ತಾ ಏನೇಳುವುದ ಶಿವಮಾರ ಮತಂ, ಈ ಶಿವಮಾಲ ಮಹೀವಳೆಯ ಅಧಿಪನ ಸುಭಗ ಕವಿತಾ ಗುಣಮಂ ಭೂವಳೆಯದೊಳು ಗಜಾಷ್ಟಕಂ ಓವನೆಗೆ ಒನಗೆ ವಾಡೋದು. ಅಂದರೆ ನನಗೆ ವಿವರಿಸಿ ಹೇಳ್ತೀನಿ ಕಾವ್ಯದಲ್ಲಿ. ನಮಗೆ ಕವಿರಾಜ ಮಾರ್ಗದಲ್ಲಿ ಓವನಿಗೆ ಮತ್ತು ಒನಗೆ ವಾಡು ನಮ್ಮ ಜನಪದದಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನು ಓವನಿಗೆ ಮತ್ತು ಒನಗೆ ವಾಡು ಅಂದರೆ ಮಹಿಳೆಯರು, ಹೆಣ್ಣು ಮಕ್ಕಳು ಭತ್ತವನ್ನು ಕುಟ್ಟುವಾಗ ಮತ್ತು ಕೇರುವಾಗ ಆಡುವಂತಹ ಹಾಡುಗಳನ್ನು ಓವನಿಗೆ ಮತ್ತು ಒನಗೆ ವಾಡು ಅಂತೇಳಿ ಕರೀತಾರೆ. ಈ ಗಜಾಷ್ಟಕ ಸಹ ಶಿವಮಾಲ ಬರೆದಿದ್ದಂತಹ ಗಜಾಷ್ಟಕ ಸಹ ಹೆಣ್ಣು ಮಕ್ಕಳು ತಮ್ಮ ಒಂದು ದೈನಂದಿನ ಕೆಲಸಗಳಾದ ಭತ್ತವನ್ನು ಕುಟ್ಟುವ ಕೇರುವ ಸಂದರ್ಭದಲ್ಲಿ ಹಾಡುಕೊಳ್ತಾ ಇದ್ರು. ಆ ಮಟ್ಟಿಗೆ ಇದು ತುಂಬ ಜನಪ್ರಿಯವಾಗಿತ್ತು, ಪ್ರಸಿದ್ಧವಾಗಿತ್ತು ಅನ್ನುವಂಥ ಉಲ್ಲೇಖಗಳು ನಮಗೆ ಇದರಲ್ಲಿ ಸಿಗುತ್ತೆ. ಆಮೇಲೆ ಮುಖ್ಯವಾಗಿ ಮಣ್ಣೆ ಶಾಸನದಲ್ಲಿ ಇವನ ಇನ್ನೊಂದು ಉಲ್ಲೇಖವನ್ನು ಕೊಡುತ್ತೆ. ನಿಜ ನಿರ್ಮಿತ ಗಜದಂತ ಕಲ್ಪನಾಗಮ ನಲ್ಪಚೇತ ಅನ್ನುವಂಥ ಒಂದು ಪ್ರಶಸ್ತಿ ಭಾಗವನ್ನು ಹೇಳುತ್ತೆ. ಅಂದರೆ ಇದು ಏನಂದ್ರೆ ವಿಶೇಷವಾಗಿ ಈ ಆನೆಯ ದಂತಗಳು, ಆನೆಯ ದಂತಗಳಲ್ಲಿ ಯಾವಾಗಲೂ ಸಹ ರೇಟ್ ಇದ್ದೇ ಇತ್ತು. ಮತ್ತು ಅದು ಕಳ್ಳತನ ಆವತ್ತು ಆಗ್ತಾ ಇತ್ತು, ಇವತ್ತು ಆಗ್ತಾ ಇತ್ತು. ಮತ್ತು ಅದನ್ನು ಅಧಿಕೃತವಾಗಿ ರಾಜರು ಸಹ ಅದನ್ನು ಕತ್ತರಿಸಿ ಅದನ್ನು ಬೇರೆ ಬೇರೆ ಅಲಂಕೃತ ವಸ್ತುಗಳನ್ನು ಮಾಡೋದಕ್ಕೆ ಬಳಸ್ಕೊಳ್ತಾ ಇತ್ತು. ಹಾಗಾಗಿ ಅದನ್ನು ಆ ದಂತವನ್ನು ಕಟ್ ಮಾಡೋದಕ್ಕೆ ವಿಶೇಷವಾದ ತಂತ್ರಜ್ಞಾನವನ್ನು, ಪರಿಣತಿಯನ್ನು ಇವರು ಅರಸರು ಪಡ್ಕೊಳ್ತಾ ಇದ್ರು. ಮತ್ತು ಅವನ ಅಧೀನದಲ್ಲಿದ್ದ ಅಧಿಕಾರಿಗಳು ಸಹ ಪಡ್ಕೊಳ್ತಾ ಇದ್ರು ಅಂತ ಹೇಳ್ಬಿಟ್ಟು ಆ ಶಾಸನದಲ್ಲಿ ಹೇಳುತ್ತೆ. ಆಮೇಲೆ ಒಂದನೆಯ ಭೂತಗಳನ್ನು ಹೇಳಬೇಕಾದ್ರೆ ಅವನು ಸರ್ವಜ್ಞ ಸಕಲಾಗಮೆ, ಅವನು ಸಕಲ ಆಗಮಗಳಲ್ಲೂ ಸಹ ಸರ್ವಜ್ಞ. ಅವನಿಗೆ ತಿಳಿದೇ ಇರುವಂಥ ವಿಷಯನೇ ಇಲ್ಲ, ಅವರೆಲ್ಲ ವಿಷಯಗಳು ಗೊತ್ತು ಅಂತ ಹೇಳ್ತಾ ಗಜಮಹಾಶಾಸ್ತ್ರೆ ಕರೇಣ್ವಾತ್ಮಜಃ, ಗಜಮಹಾಶಾಸ್ತ್ರದಲ್ಲಿ ಸಾಕ್ಷಾತ್ ಕರೇಣ್ವಾತ್ಮಜ. ಕರೇಣ್ವಾತ್ಮಜ ಅಂದರೆ ಪಾಲಕಾಸ್ಯ ಮುನಿ. ನಾನು ಪಾಲಕಾಸ್ಯ ಮುನಿ ಬಗ್ಗೆ ಹೇಳ್ತೀನಿ. ಅಂದರೆ ಪದೇ 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 ಇವರು ಗಜಶಾಸ್ತ್ರದ ಉಲ್ಲೇಖಗಳು ಬಂದಾಗಲೆಲ್ಲ ಪಾಲಕಾಸ್ಯ ಮುನಿಗಳ ಒಂದು ಉಲ್ಲೇಖವನ್ನು ತರ್ತಾರೆ. ಪಾಲಕಾಸ್ಯ ಮುನಿಗಳಷ್ಟೇ ಶ್ರೇಷ್ಠರಾದವರು, ಪಾಲಕಾಸ್ಯ ಮುನಿಗಳನ್ನು ಮೀರಿಸುವಂಥವನು, ಪಾಲಕಾಸ್ಯ ಮುನಿಯಂಥವನು ಅಂತ ಹೇಳ್ಬಿಟ್ಟು ಪದೇ ಪದೇ ಆ ಒಂದು ಮುನಿಯ ಹೆಸರನ್ನು ತರೋದನ್ನು ನಾವು ಗಮನಿಸುವಾಗ ಯಾರು ಈ ಪಾಲಕಾಸ್ಯ ಮುನಿ ಅನ್ನುವಂತಹ ಒಂದು ಅನುಮಾನ ನಮಗೆ ಬರುತ್ತೆ. ಸಾಮಾನ್ಯವಾಗಿ
ರೋಮಪಾದ ಅಂಗದೇಶದ ರೋಮಪಾದನ ಆಸ್ಥಾನದಲ್ಲಿ ಪಾಲಕಾಸ್ಯ ಮುನಿ ಇದ್ದ ಅಂತೇಳಿ ಹೇಳ್ತಾರೆ. ಆದರೆ ಪಾಲಕಾಸ್ಯ ಮುನಿ ಒಬ್ಬ ಇದ್ದ, ಅವನು ಗಜಶಾಸ್ತ್ರ ಬರೆದಿದ್ದ ಅನ್ನೋದನ್ನ ನಮಗೆ ಆನಂತರ ಹಲವಾರು ಶಾಸ್ತ್ರಕಾರರು, ಉದಾಹರಣೆಗೆ ಶಿವಕೋಟ್ಯಾಚಾರ 10ನೇ ಶತಮಾನದಲ್ಲಿ ಶಿವಕೋಟ್ಯಾಚಾರ್ಯ ಹೇಳ್ತಾನೆ, 12ನೇ ಶತಮಾನದಲ್ಲಿ ಚಾವುಂಡರಾಯ ಹೇಳ್ತಾನೆ, ಲೋಕೋಪಕಾರ ಬಂದಂಥ ಚಾವುಂಡರಾಯ ಹೇಳ್ತಾನೆ. ಆ ನಂತರದವರು ಸಹ ನೆನೀತಾ ಹೋಗ್ತಾರೆ ಪಾಲಕಾಸ್ಯ ಮುನಿಯನ್ನ. ಇವನ ಒಂದು ಜನ್ಮದ ವಿಶೇಷ ರಹಸ್ಯ ಏನು ಅಂದರೆ, ಪಾಲಕಾಸ್ಯ ಮುನಿಯ ಬಗ್ಗೆ ಇರುವಂಥ ಒಂದು ಕತೆ. ಅವನು ಗಜಶಾಸ್ತ್ರದ ಪಾಲಕಾಸ್ಯ ಮುನಿ ಒಂದು ಅಷ್ಟಾಯುರ್ವೇದ ಅನ್ನುವಂಥ ಕೃತಿಯನ್ನು ಬರೆದಿದ್ದಾನೆ. ಅಷ್ಟಾಯುರ್ವೇದ ಅನ್ನೋ ಏನಂದ್ರೆ ಅಸ್ಥಿ ಆಯುರ್ವೇದ ಅಂದರೆ ಆನೆಗಳ ಕುರಿತಂತಹ ಆಯುರ್ವೇದ ಶಾಸ್ತ್ರ ಅಂತ. ಅದರ ಜೊತೆಗೆ ಗಜಶಾಸ್ತ್ರ ಅನ್ನುವಂಥ ಇನ್ನೊಂದು ಕೃತಿಯನ್ನು ಸಹ ಬರೆದಿದ್ದಾನೆ. ಇದರಲ್ಲಿ ಅವನು ಆನೆಗಳ ಹುಟ್ಟು, ಆನೆಗಳ ಕಾಯಿಲೆಗಳು, ಆನೆಗಳಿಂದ ಮಾಡಿಸ್ಬೋದಾದಂಥ ಕೆಲಸಗಳು, ಅವುಗಳಿಗೆ ಬರುವಂತಹ ರೋಗ ರುಜಿನಗಳು, ಮತ್ತು ಆನೆಗಳ ಬಗ್ಗೆ ಅವುಗಳ ಒಂದು ಸೈಕಾಲಜಿ ಅಂದರೆ ಮಾನಸಿಕ ಸ್ಥಿತಿಗತಿ, ಅವುಗಳ ವರ್ತನೆ, ಈ ಎಲ್ಲವನ್ನು ಸಹ ಸುಮಾರು 10 ಸುದೀರ್ಘ ಅಧ್ಯಾಯಗಳಲ್ಲಿ ಪಾಲಕಾಸ್ಯ ಮುನಿ ರಚನೆ ಮಾಡಿದ್ದಾರೆ ತನ್ನ ಒಂದು ಹಸ್ತ ಆಯುರ್ವೇದ ಕೃತಿಯಲ್ಲಿ. ಅದು ವಿಶೇಷವಾಗಿ ಏನು ಅಂದರೆ, ಯಾಕೆ ಇವನಿಗೆ ಆ ರೀತಿಯ ಆಸಕ್ತಿ ಬಂತು ಅಂತ ಹೇಳೋದಕ್ಕೆ ಅವನೇ ಆ ಕೃತಿಯಲ್ಲಿ ಬರ್ಕೊಂಡಿದ್ದಾನೆ. ಅವರ ಜನನ ವೃತ್ತಾಂತದ ಬಗ್ಗೆ ಏನು ಅಂದರೆ, ಕರೇಣ ಅನ್ನುವಂತಹ ಒಬ್ಬ ಹೆಣ್ಣಾನೆ ಇರುತ್ತೆ. ಕರೇಣ ಆತ್ಮಜ ಅಂತ ಆಗಲೇ ಹೇಳಿದ್ನಲ್ವ, ಕರೇಣ ಮಗ ಅಂತ. ಕರೇಣ ಅನ್ನುವಂಥ ಒಂದು ಹೆಣ್ಣಾನೆ ಇರುತ್ತೆ. ಆ ಹೆಣ್ಣಾನೆ ಶಾಪಗ್ರಸ್ತರಾಗಿ ಆನೆ ಆಗಿರುತ್ತೆ. ಒಬ್ಬ ಅಪ್ಸರೆ ಶಾಪಗ್ರಸ್ತರಾಗಿ ಹೆಣ್ಣಾನೆ ಆಗಿರ್ತಾರೆ. ಅವಳಿಗೆ ಒಬ್ಬ ಮುನಿಯ ಸಾಹಚರ್ಯದಿಂದ ಮುಖ್ಯವಾಗಿ ನಿನಗೆ ಶಾಪ ವಿಮೋಚನೆ ಆಗುತ್ತೆ ಅಂತೇಳಿ ಒಂದು ಋಷಿನೇ ಉಪಶಾಪನ ಸಹ ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಆನೆ ಕಾಡಲ್ಲಿ, ಕರೇಣ ಅನ್ನುವಂಥ ಹೆಣ್ಣಾನೆ ಕಾಡಲ್ಲಿ ಮೇಯ್ತಾ ಇರುತ್ತೆ. ಒಂದು ದಿನ ನದಿಯಲ್ಲಿ ನೀಜಾಡುವಾಗ ಒಬ್ಬ ಋಷಿಗಳ ಒಂದು ರೇತಸ್ಸು ನದಿಯಲ್ಲಿ ಬೀಳುತ್ತೆ. ಅದನ್ನು ಕುಡಿದು ಅದು ಗರ್ಭವತಿ ಆಗುತ್ತೆ ಮತ್ತು ತೇಜೋಪುಂಜವಾದ ಪಾಲಕಾಸ್ಯ ಮುನಿಗೆ ಜನ್ಮವನ್ನು ನೀಡುತ್ತೆ. ಜನ್ಮ ನೀಡಿದ ತಕ್ಷಣ ಆ ಅಪ್ಸರೆಗೆ, ಕರೇಣ ಅನ್ನುವಂಥ ಅಪ್ಸರೆ ಹೆಣ್ಣಾನೆ ಇರ್ತಲ್ವ, ಅದಕ್ಕೆ ಶಾಪ ಎಲ್ಲ ವಿಮೋಚನೆ ಆಗಿ ಅವಳು ದೇವಲೋಕಕ್ಕೆ ಹೋಗ್ಬಿಡ್ತಾಳೆ. ಈಗ ಇಲ್ಲಿ ಮಗುವಿಗೆ ಜನ್ಮ ನೀಡ್ತಾಳೆ ಪಾಲಕಾಸ್ಯ ಅಂತ ಹೇಳ್ಬಿಟ್ಟು, ಪಾಲಕಾಪ್ಯ ಅಂತ. ಆ ಪಾಲಕಾಪ್ಯ ಮಗುವಿಗೆ ಅಲ್ಲಿದ್ದಂತಹ ಆನೆಗಳ ಹಿಂದಿನಲ್ಲಿಯೇ ಅವನು ಬೆಳೀತಾನೆ. ಆನೆಗಳ ಜೊತೆಲೇ ಅವನು ಜೀವನ ನಡೆಸ್ತಾನೆ. ಆನೆಗಳೇ ಅವನನ್ನು ಪೋಷಣೆ ಮಾಡುತ್ತೆ. ಆಮೇಲೆ ಆನೆಗಳ ಜೊತೆ ತನ್ನ ಇಡೀ ಜೀವಿತವನ್ನು ಕಳೆದಿದ್ದರಿಂದ ಸಹಜವಾಗಿಯೇ ಪಾಲಕಾಪ್ಯ ಅಂದರೆ ಪಾಲ ಅಂದರೆ ಆನೆಗಳನ್ನು ಪೋಷಿಸುವಂಥವನು, ಕಾಪಾಡುವಂಥವನು ಅಂತ ಬಿಟ್ಟು ಪಾಲಕಾಪ್ಯ ಅಂತೇಳಿ ಅವ್ರು ಮುನಿ ಸಹ ಆಗಿದ್ದರಿಂದ ಪಾಲಕಾಪ್ಯ ಮುನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೆಸರು ಬಂತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದರೆ ಈ ಸಂಪೂರ್ಣವಾಗಿ ತನ್ನ ಇಡೀ ಜೀವಿತಾವಧಿಯನ್ನು ಆನೆಗಳ ಜೊತೆಲೇ ಅವನು ಬೆಳೆದಿದ್ದರಿಂದ ಮತ್ತು ಜೀವಿಸಿದ್ದರಿಂದ ಅಲ್ಲಿ ಆನೆಗಳ ಬಗ್ಗೆ ಅವನು ಅಧ್ಯಯನ ಮಾಡೋದಕ್ಕೆ ಹೆಚ್ಚು ಅನುಕೂಲ ಆಯಿತು ಅಂತ ಹೇಳಿಬಿಟ್ಟು ನಮಗೆ ಮಾಹಿತಿ ಸಿಗುತ್ತೆ ಆ ಹಸ್ತಾಯುರ್ವೇದ ಕೃತಿಯಿಂದ. ಅವು ನಮಗೆ ಒಂದು ವಿಪರ್ಯಾಸ ಅಂದರೆ ಅದು ಮಲಯಾಳಂಗಾಗಿದೆ, ತಮಿಳಾಗಿದೆ, ಕನ್ನಡಕ್ಕೆ ಆ ಕೃತಿ ಇನ್ನೂ ಅನುವಾದ ಆಗಲಿಲ್ಲ. ಆಗಬೇಕಾಗಿದೆ ಆ ಕೃತಿ, ಸಂಸ್ಕೃತದಲ್ಲಿದೆ, ಕನ್ನಡಕ್ಕೂ ಸಹ ಅನುವಾದ ಆಗಬೇಕಾಗಿದೆ ಆ ಕೃತಿ. ಆಮೇಲೆ ಇನ್ನೂ ವಿಶೇಷ ಯಾಕೆ ಅಂದರೆ, ಆ ಪಾಲಕಾಪ್ಯ ಮುನಿಯ ಊರು ಕರ್ನಾಟಕದ ಕುದೂರು ಅನ್ನೋದು ಒಂದು ಸ್ಥಳ ಇದೆಯಾ. ಚಾಮರಾಜಪೇಟೆಯ ಕುದೂರು ಅನ್ನೋ ಒಂದು ಪ್ರದೇಶದಲ್ಲಿ ಈ ಪಾಲಕಾಪ್ಯ ಚಾಮರಾಜಪೇಟೆಯ ಆ ಒಂದು ಸ್ಥಳವನ್ನು ಗಜಾರಣ್ಯ ಪ್ರದೇಶ ಅಂತ ಸಹ ನಾನು ಆಗಲೇ ಕರೀತಾರೆ. ಅಲ್ಲಿ ಅವನು ತನ್ನ ಒಂದು ಆನೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅಲ್ಲೇ ಜೀವಿಸಿ, ಅಲ್ಲೇ ಬೆಳೆದು, ಅಲ್ಲೇ ಅವನು ಆನೆಗಳ ಬಗ್ಗೆ ಸಮಗ್ರವಾದ ಅಧ್ಯಯನ ನಡೆಸಿ ಆ ಕೃತಿಯನ್ನು, ಸುದೀರ್ಘವಾದ ಕೃತಿಯನ್ನು ಬರ್ದ ಅಂತ ಹೇಳ್ಬಿಟ್ಟು. ಹಾಗಾಗಿ ಆ ಒಂದು ಪುಸ್ತಕದ ಮೂಲ ನೆಲೆಯೂ ಸಹ ಗಜಶಾಸ್ತ್ರ, ಹಸ್ತಾಯುರ್ವೇದದ ಮತ್ತು ಗಜಶಾಸ್ತ್ರದ ಮೂಲ ನೆಲೆಯೂ ಸಹ ಈ ಒಂದು ಚಾಮರಾಜನಗರದ ಪರಿಸರನೇ, ಅಂದರೆ ಗಂಗರು ಇದ್ದಂತಹ ಒಂದು ಪರಿಸರನೇ ಅನ್ನೋದು ಇತಿಹಾಸಕಾರರ ಒಂದು ಊಹೆ. ಅಂದರೆ ಬಹುಶಃ ಪಾಲಕಾಪ್ಯ ಮುನಿ ಬರೆದಿದ್ದಂತಹ ಕೃತಿಯಿಂದ ಈ ರಾಜರು ಸಹ, ಗಂಗಾರಸರು ಸಹ, ಇವರಿಗೆ ಸಹಜವಾಗಿ ಆನೆಗಳ ಸಹವಾಸ ಇತ್ತು ಗಂಗರಿಗೆ. ಹೀಗಾಗಿ ಆನೆಗಳ ಸಹವಾಸ ಇದ್ರಿಂದ ಇವರಿಗೆ ಪ್ರತಿಯೊಂದು ಸಹ ಇವರಿಗೊಂದು ಕುರುಚಲು ಮತ್ತು ಗುಡ್ಡಗಾಡು, ಎರಡೂ ಬಯಲು ಪ್ರದೇಶ, ಕುರುಚಲು ಕಾಡು ಮತ್ತು ಗುಡ್ಡಗಾಡು, 3 ಪ್ರದೇಶ ಇವರ ಆಳ್ವಿಕೆಗೆ ಸೇರಿದ್ರಿಂದ ಸುದೀರ್ಘವಾದ ಒಂದು ಯುದ್ಧದ ಜೊತೆಗೆ ಅವರ ಒಂದು ಜೀವನ ಕ್ರಮಕ್ಕೂ ಸಹ, ಅಂದರೆ ಏನಾದರೂ ಸಾಗಿಸೋದಕ್ಕೆ ಆಮೇಲೆ ಸೈನ್ಯದೊಂದಿಗೆ ಸರಕು ಸಾಮಗ್ರಿಗಳನ್ನು ಸಾಗಿಸೋದಕ್ಕೆ ಎಲ್ಲದಕ್ಕೂ ಸಹ ಆನೆಗಳ ಒಂದು ಸಹಾಯ ಬೇಕಿದ್ದರಿಂದ ಆನೆಗಳನ್ನು ಸಾಕೋದು ಅನಿವಾರ್ಯ ಆಗಿತ್ತು. ಆನೆಗಳನ್ನು ಸಾಕೋದು ಸಾಮಾನ್ಯ ಕೆಲಸ ಅಲ್ಲ. ನೀವು ಒಂದು ಸಾಕು ಪ್ರಾಣಿಯನ್ನು ನಾವು ಸಾಕಿದಷ್ಟು ಸುಲಭ ಅಲ್ಲ. ಈಗಲೂ ಸಹ ನಾವು ಆನೆಗಳನ್ನು ಪಡೆಯುವಂಥ ಆನೆಗಳು ಎಷ್ಟೆಷ್ಟು ಅನಾಹುತ ಮಾಡ್ತಿದೆ ಅನ್ನೋದು ಇತ್ತೀಚೆಗೆ ನಮಗೆ ದುಬಾರಿಯಲ್ಲೂ ಸಹ ಒಂದು ನಿದರ್ಶನ ಆಗಿದೆ.
ಹೀಗಾಗಿ ಯಾವಾಗ ಅವ್ರಿಗೆ ಮದ ಇರುತ್ತೆ, ಯಾವಾಗ ಜನರ ಮೇಲೆ ದಾಳಿ ಮಾಡುತ್ತೆ, ಸಾಕಿದ ಮಾವುತರನ್ನೇ ಅವು ಎಷ್ಟೋ ಸರಿ ದಾಳಿ ಮಾಡಿರುತ್ತೆ. ಅಂಥ ಸಂದರ್ಭದಲ್ಲಿ ಆನೆಗಳನ್ನು ಪಳಗಿಸೋದು, ಆನೆಗಳನ್ನು ತರಬೇತಿಗೊಳಿಸೋದು ಸಣ್ಣ ಕೆಲಸ ಅಲ್ಲ. ಅದರಲ್ಲೂ ಮುಖ್ಯವಾಗಿ ಯುದ್ಧಗಳಿಗೆ ಆನೆಗಳನ್ನು ತರಬೇತಿ ಮಾಡೋದು ಅಂದರೆ ಅದು ಚಿಕ್ಕ ವಿಷಯ ಅಲ್ಲ. ಹಾಗಾಗಿ ಆನೆಗಳನ್ನು ತರಬೇತಿ ಪಡಿಸೋದಕ್ಕೆ, ಆನೆಗಳಿಗೆ ವಿಶೇಷವಾದ ತರಬೇತಿ ಮಾಡೋದಕ್ಕೆ, ಮತ್ತು ಸ್ವತಃ ರಾಜರು ಸಹ ಅವುಗಳನ್ನು ಆನೆಗಳ ಮೇಲೆ ಸವಾರಿ ಮಾಡಿ ಅವರು ಸಹ ಯುದ್ಧಕ್ಕೆ ಹೋಗ್ತಾ ಇರೋದ್ರಿಂದ ಗಜಶಾಸ್ತ್ರವನ್ನು ಅವರು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಅರ್ಥಕೊಂಡು ಹೋಗಿರಬೇಕು. ಹಾಗಾಗಿ ಈ ಒಂದು ಗಜಶಾಸ್ತ್ರದ ಅಧ್ಯಯನ ನಮಗೆ ಗಂಗರ ಕಾಲದಲ್ಲಿ ಪರಂಪರಾಗತವಾಗಿ ಎಲ್ಲ ಅರಸರು ಸಹ ಅಧ್ಯಯನ ಮಾಡಿರೋದು. ನಮಗೆ ಭೂತಗ ಅವನು ಸಹ ಗಜಶಾಸ್ತ್ರ ಬರೆದಿದ್ದಾನೆ, ಸೈಗೋಟ ಶಿವಮಾರ ಅವನು ಸಹ ಗಜಾಷ್ಟಕ ಬರೆದಿದ್ದಾನೆ, ಮತ್ತು ಸೇತುಬಂಧ ಇನ್ನೊಂದು ಕೃತಿ ಬರೆದಿದ್ದಾನೆ. ಮತ್ತು ಆನೆಯ ದಂತಗಳನ್ನು ಛೇದನ ಮಾಡಿ ಅದಕ್ಕೆ ಯಾವ ರೀತಿ ಮತ್ತೆ ಆನೆಗಳನ್ನು ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಹ ಕೃತಿಗಳನ್ನು ಬರೆದಿದ್ದಾರೆ. ಈ ಎಲ್ಲ ಹಿನ್ನೆಲೆಯನ್ನು ಗಮನಿಸುವಾಗ ನಾವು ಎಷ್ಟು ಗಂಗರಸರು ಆನೆಗಳ ಬಗ್ಗೆ ಒಲವು ಪ್ರೀತಿಯನ್ನು ಒಳಗೊಂಡಿದ್ರು. ಮತ್ತು ಆ ಮೂಲಕ ಗಜಶಾಸ್ತ್ರದ ಅಧ್ಯಯನ ಇವತ್ತಿಗೂ ಸಹ ಆನೆಗಳ ಬಗ್ಗೆ ಅಧ್ಯಯನ ನಡೆಸೋದು ಮೊದಲು ಓದೋದು ನಮಗೆ ಈ ಗಜಶಾಸ್ತ್ರ ಕೃತಿಗಳನ್ನೇ. ನಾವು ಇದೇನು ಅಂದರೆ ಗಜಶಾಸ್ತ್ರ ಅಂದರೆ ಬೇರೆ ಪ್ರಾಣಿಗಳನ್ನು, ಈಗ ನಾವು ನಾಯಿಗಳನ್ನು ಹೊಸದಾಗಿ ತರಬೇತಿಗೊಳಿಸ್ತೀವಿ, ಆದರೆ ಆನೆಗಳನ್ನು ತರಬೇತಿಗೊಳಿಸೋದಕ್ಕೆ ಒಂದು ಪೂರ್ವ ಸಿದ್ಧತೆ ಬೇಕು. ಆ ಪೂರ್ವ ಸಿದ್ಧತೆಗೆ ಅಂದು ಗಂಗರಸರು ಹಾಕಿಕೊಟ್ಟಂತಹ ಒಂದು ಶಾಸ್ತ್ರ ಗ್ರಂಥಗಳ ಮಾರ್ಗದರ್ಶನ ಏನಿದೆ ಅದು ತುಂಬ ಮುಖ್ಯ ಆಗಿದೆ ಅಂತೇಳಿ ಹೇಳ್ಬೋದು. ಅಷ್ಟೆಲ್ಲ ಭೂತಗನ ಮಗ, ಭೂತನಿಗೆ ನಿಂತ ಹೋದಲ್ಲ, ಭೂತಗನ ಮಗ ಮಾರಸಿಂಹ ಸಹ ತಾನು ಗಜ ಶಿಕ್ಷಾರ್ಥ ಅಂತ ಹೇಳ್ಬಿಟ್ಟು ತನ್ನನ್ನು ತಾನು ಓಡ್ಕೊಂಡಿದ್ದಾನೆ. ಅಂದರೆ ಆನೆಗಳಿಗೆ ಶಿಕ್ಷೆಯನ್ನು ಕೊಟ್ಟು ಅವುಗಳನ್ನು ಯಾವ ರೀತಿ ನಾನು ಪಳಗಿಸ್ತಾ ಇದ್ದೆ ಅನ್ನೋದ್ರ ಬಗ್ಗೆ ಅವರು ಬಿರುದುಗಳನ್ನು ಇಟ್ಕೊಂಡಿರೋದನ್ನು ನಾವು ನೋಡ್ಬೋದು. ಒಟ್ಟಾರೆಯಾಗಿ ಈ ವಿಷಯ ಹೇಳ್ತಾ ಹೋದರೆ ತುಂಬ ಇದೆ. ಏಕೆಂದರೆ ನಮಗೆ ನೀವು ಗಂಗರ ಯಾವುದೇ ಲಾಂಛನ ನೋಡಿ, ಅವರ ಒಂದು ಶಾಸ್ತ್ರಗಳಲ್ಲಿರ್ಬೋದು ಅಥವಾ ಅವರ ಒಂದು ಯುದ್ಧದ ವರ್ಣ, ನಿಮಗೆ ಬೆಟಗೇರಿ ಶಾಸ್ತ್ರ ಇದೆ. ಬೆಟಗೇರಿ ಶಾಸ್ತ್ರದ ವೀರಗಲ್ಲಿನಲ್ಲಿ ಆನೆಯ ಒಂದು ಧ್ವಜನೆ ಇರೋದು ನಾವು ನೋಡ್ತೀವಿ, ಗಜಲಾಂಛನ ಅಂತ ಹೇಳ್ತೀವಿ. ಆ ಗಜಲಾಂಛನವನ್ನು ಇಟ್ಕೊಂಡು ಅವ್ರು ಯುದ್ಧಕ್ಕೆ ಹೋಗ್ತಾ ಇರೋದು ನಮಗೆ ಬೆಟಗೇರಿಯ ಶಾಸ್ತ್ರದ ಶಿಲ್ಪದಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ ಇನ್ನೂ ವಿಶೇಷವಾಗಿ ಹೇಳಬೇಕು ಅಂದರೆ ಇವರ ಎಲ್ಲ ಶಾಸ್ತ್ರಗಳಲ್ಲೂ ಸಹ ಲಾಂಛನ ಉಂಗುರ ಬರುತ್ತೆ. ಈಗ ನಮಗೆ ತಾಮ್ರ ಶಾಸ್ತ್ರಗಳಲ್ಲಿ ಏನು ಮಾಡ್ತಾರೆ ಅಂದರೆ ಅಳಿಗೆಗಳು ಮಾಡ್ತಾರೆ, ಅಳಿಗೆಗಳು ಮಾಡಿ ಅದಕ್ಕೆ ಉಂಗುರ ಹಾಕ್ತಾರೆ. ಆ ಉಂಗುರವನ್ನು ತೋರಿಸಿ ಮೊಹರು ಹಾಕ್ತಾರೆ. ಆ ಮೊಹರು ಅಲ್ಲೂ ಸಹ ಆನೆಯ ಒಂದು ಲಾಂಛನ ಇರೋದನ್ನೇ ಗಮನಿಸ್ಬೋದು. ನಾನು ಇನ್ನೂ ಇದ್ರ ಬಗ್ಗೆ ಹೇಳ್ತಾ ಹೋದರೆ ಇನ್ನೂ ಸುದೀರ್ಘವಾಗಿ ಗಂಟೆಗಟ್ಟಲೆ ಹೇಳ್ಬೋದು. ಆದರೆ ಇನ್ನೂ ಮಾತಾಡೋದಕ್ಕೆ ವೇದಿಕೆ ಮೇಲೆ ತುಂಬ ಜನ ಇದ್ದಾರೆ. ಹಾಗೆ ನಾನು ನನ್ನ ಮಾತುಗಳನ್ನು ಮುಗಿಸ್ತಾ, ಹೇಗೆ ಗಂಗಾ ಅರಸರು ಮತ್ತು ಆನೆಗಳು ಒಂದಕ್ಕೊಂದು ಅವಿನಾಭಾವ ಸಂಬಂಧ ಹೊಂದಿದ್ವು, ಅವರು ಹಾಕ್ಕೊಟ್ಟಂತಹ ಗಜಶಾಸ್ತ್ರದ ಅಧ್ಯಯನ ಇವತ್ತಿಗೂ ಹೇಗೆ ಆನೆಗಳನ್ನು ಪಳಗಿಸುವಂಥ ಮಾವುತರಿಗೆ ಬುನಾದಿಯಾಗಿದೆ ಅನ್ನೋದನ್ನು ನಾನು ಹೇಳೋದಕ್ಕೆ ಹೊರಟಿದ್ದೀನಿ. ಪ್ರಶ್ನೆ, ಕೊಂಗನಾಡು ಗಂಧ ಬೆಳೆಯೋ ನಾಡು ಅಂತ ಎಂದು ಯಾವುದೋ ಒಂದು ಸಂಶೋಧನೆ ಓದಿರೋದ ಅಥವಾ ಕೇಳಿರೋದ ಜ್ಞಾಪಕ ಇದೆ. ಅದಕ್ಕೆ ಅದು ಸ್ವಲ್ಪ ಕ್ಲಾರಿಫೈ ಮಾಡಬೇಕಿತ್ತಲ್ಲ ನಾವು. ಗಂಧ ಬೆಳೆಯೋ ನಾಡು ಕೊಂಗು ಅಂದ್ರೆ ಶ್ರೀಗಂಧ ಅಂತ. ಅಂದ್ರೆ ಕೊಂಗು ಅನ್ನೋದು ಅದು ಅಂಚಿನ, ಇವತ್ತು ಸಹ ನಾವು ಕೊಂಗು ಅಂದ್ರೆ ಅಂಚು ಅಂತ ಹೇಳ್ತೀವಿ, ಸೆರಗು ಅಂತ ಬಾರ್ಡರ್. ಹೀಗಾಗಿ ತಮಿಳುನಾಡಿಗೂ ಮತ್ತು ಕರ್ನಾಟಕಕ್ಕೂ ಈಗಲೂ ಸಹ ನಾವು ಕೊಂಗು ನಾಡು ಪ್ರದೇಶ ಯಾವುದು ಅಂತ ಹೇಳ್ತೀವಿ ಅಂದ್ರೆ ಈ ಕಡೆನೆ ತಲಕಾಡು, ಚಾಮರಾಜನಗರ ಈ ಕಡೆ ಹೇಳ್ತೀವಿ. ಅಂದ್ರೆ ಸೆರಗಿನ ಭಾಗ, ಅಂದ್ರೆ ಅಂಚಿನ ಭಾಗ. ರಾಷ್ಟ್ರ ನಮ್ಗೆ ಮೊದಲಿಂದ ಸಹ ತಮಿಳುನಾಡು ಮತ್ತೆ ಕರ್ನಾಟಕ ಮೊದಲಿಂದ ವೈರತ್ವ, ಯಾಕೋ ಗೊತ್ತಿಲ್ಲ, ಇವತ್ತಿಗೂ ವೈರತ್ವ, ಆವತ್ತಿಗೂ ವೈರತ್ವ. ಹಾಗಾಗಿ ಆ ಒಂದು ಸೆರಗಿನಲ್ಲಿ ಇದ್ದಂಥ ಒಂದು ಬೆಲೆಯನ್ನ ಕೊಂಗು ನಾಡು ಅಂತ ಹೇಳಿ ಕರಿತೀವಿ ಸರ್. ಅದ್ರ ಕೊಂಗು ಅಂದ್ರೆ ಶ್ರೀಗಂಧ ಅಲ್ಲ ಅನ್ನೋದು ನನ್ನಿದು. ಈ ವೇದಿಕೆ ಮೇಲೆ ಇನ್ನೂ ದೊಡ್ಡವರಿದ್ದಾರೆ, ಅವರು ಹೇಳ್ಬೋದು. ಆಕ್ಚುಲಿ ಬಾರ್ಡರ್ ಅಂತ, ಸೀಮಿತವಾದ ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ನಾವು ಹೇಗೆ ಗಡಿ ಅಂತೀವಿ, ಅದನ್ನ ಕೊಂಗು ಅಂತ ಲಾಕ್ಷಣಿಕ ಗ್ರಂಥದಲ್ಲಿ ಬಾರ್ಡರ್ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಅದು ಬೇರೆ ಯಾರ್ಯಾರು ಏನೇನು ಹೇಳ್ತಾರೋ ಗೊತ್ತಿಲ್ಲ, ಅದಕ್ಕೆ ಗಡಿ ಅನ್ನೋ ಅರ್ಥ ಇದೆ. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಮತ್ತೆ ಇಲ್ಲಿ ಗಂಗರು ಮತ್ತೆ ಚೋಳರು ಇವ್ರಿಗೂ ಮುಂದೆ ಮುಂದವರ ಇಲ್ಲ ಸರ್, ಶಾಸ್ತ್ರದಲ್ಲಿ ಅವರು
ಚೋಳರು ಅವರ ಒಂದು ಬಿರುದಾವಳಿಗಳೇ ಬೇರೆ ಇದೆ. ಆದರೆ ಗಂಗರದು ಮುಖ್ಯವಾದ ಬಿರುದಾವಳಿಗಳು ಏನಿದೆ ಅಂದರೆ ನಂದಗಿರಿನಾಥರು ಅಂತಿದೆ. ತಲಕಾಡು ಗಂಗರು ಅಂತ ಹೇಳ್ತಾರೆ. ನಂದಗಿರಿನಾಥರು, ಕೊಂಗುಣಿ, ಪರಮೇಶ್ವರ, ಪರಮ ಭಟ್ಟಾರಕ ಈ ಎಲ್ಲ ಬಿರುದುಗಳು ಇದೆ. ತಮ್ಮನ್ನು ತಾವು ಸ್ಪಷ್ಟವಾಗಿ ಜಾಹ್ನವೀಯ ಕುಲದವರು ಅಂತೇಳಿ ಹೇಳ್ಕೊಂಡಿದ್ದಾರೆ. ಜಾಹ್ನವೀಯ ಕುಲ ಅಂದರೆ ಗಂಗ ಕುಲದವರು, ಅಂದರೆ ನಮಗೆ ಗಂಗೆ ನದಿ, ಆ ನದಿಯ ಮೂಲದವರು ಜಾಹ್ನವೀಯ ಕುಲದವರು ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ತಮ್ಮನ್ನು ತಾವು ಕೊಂಗುಣಿ ಅರಸರು ಅಂತ ಹೇಳಿದ್ದಾರೆ. ಕೊಂಗುಣಿ ಅರಸರು ಅಂದರೆ ಆ ಪ್ರದೇಶದವರು ಅಂತ. ಆಮೇಲೆ ನಂದಗಿರಿನಾಥರು ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ಮೂಲತಃ ಗಂಗರು ಆ ಪ್ರದೇಶ ನಂದಗಿರಿನಾಥ ಆಗಿತ್ತು, ನಂದಿ ಆಗಿತ್ತು. ಯಾಕೆಂದರೆ ಕಳವರ ನಾಡು ಅಂತ ಬರುತ್ತೆ ಆ ಪ್ರದೇಶ. ಆ ಕಳವರು ಯಾರು ಅಂದರೆ ಕಳಬ್ರರು ಇದ್ದಂತಹ ಪ್ರದೇಶನೇ ಕಳವರ ನಾಡು ಅಂತ ಹೇಳಿ ಹೇಳ್ತಾರೆ. ಆ ಕಳಬ್ರರೇ ಗಂಗರು ಅಂತ ಹೇಳಿ ಈಗಾಗಲೇ ಕೆಲವು ವಿದ್ವಾಂಸರು ಸಹ ಸ್ಥಿರಪಡಿಸಿದ್ದಾರೆ. ಹಾಗಾಗಿ ಮೂಲತಃ ನಂದಿಯ ಒಂದು ನೆಲೆಯಾಗಿ ಕಳವರ ನಾಡನ್ನು ನೆಲೆಯಾಗಿ ಹೊಂದಿದಂಥವ್ರು. ಆ ನಂತರ ಇಡೀ ಗಂಗವಾಡಿ 96,000 ವಿಶಾಲ ಪ್ರದೇಶದಲ್ಲಿ ಅವರು ಇರ್ತಾರೆ, ರಾಜ ಇವರು ಗಂಗರು ತಮಿಳಿಗೆ ಸ್ವಲ್ಪ ಪ್ರೋತ್ಸಾಹ ಕೊಟ್ಟಿದ್ರು, ಸರ್. ತಮಿಳಿಗೆ ಪ್ರಾಧಾನ್ಯತೆ ಕೊಟ್ಟಿದ್ರು ಗಂಗರು. ತಮಿಳಿಗೆ ಪ್ರಾಧಾನ್ಯತೆ ಕೊಟ್ಟರು ಅಂತ ನಾನು ಹೇಳೋದಿಲ್ಲ. ಯಾಕೆಂದ್ರೆ ನಾವು ಗಂಗರ ಶಾಸನ ನಾನು ಅಧ್ಯಯನ ಮಾಡ್ತೀನಿ. ಗಂಗರ ಶಾಸನಗಳನ್ನು ನಾನು ಅಧ್ಯಯನ ಮಾಡುವಾಗ ನಮಗೆ ಮೊದಲನೇದಾಗಿ ಕನ್ನಡ ಮತ್ತು ತಮಿಳು ಎರಡಕ್ಕೂ ಸಹ ಮೂಲ ದ್ರಾವಿಡ ಭಾಷೆ. ಅದನ್ನು ಮುಖ್ಯವಾಗಿ ಕಂದಮಿಳು ಅಂತೇಳಿ ಹೇಳ್ಬೋದು ನಾವು, ಕರೆಕ್ಟಾಗಿ ಹೇಳ್ಬೇಕು ಅಂದರೆ. ಯಾಕೆಂದರೆ ಪೂರ್ವದ ಎರಡೂ ಭಾಷೆಗಳಿಗೆ ತಾಯಿ ಒಂದೇ ಆಗಿರೋ ದ್ರಾವಿಡ ಭಾಷೆನೇ ಇನ್ನು ಮೂಲದಿಂದ ಬಂದಿರೋದ್ರಿಂದ ಸಹಜವಾಗಿಯೇ ಆ ಒಂದು ಎರಡೂ ಭಾಷೆಗಳ ಪದಗಳು ಒಂದೇ ರೀತಿ ಇರುತ್ತೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಪೂರ್ವದ ಹಳಗನ್ನಡ ಭಾಷೆಯನ್ನು ಗಮನಿಸುವಾಗ ಹಳಗನ್ನಡದ ಪದಗಳು ಮತ್ತು ತಮಿಳಿನ ಪದಗಳು ಒಂದೇ ರೀತಿ ಇದೆ. ಇವತ್ತು ಸಹ ಭಾಷೆಯ ದೃಷ್ಟಿಯಿಂದ ತಮಿಳು ಮತ್ತು ಕನ್ನಡ ಸಹೋದರ ಜ್ಞಾತಿ ಭಾಷೆಗಳಾಗಿದೆ. ಮತ್ತು ಲಿಪಿಯ ದೃಷ್ಟಿಯಿಂದ ತೆಲುಗು ಮತ್ತು ಕನ್ನಡ ಸಹೋದರ ಲಿಪಿಗಳಾಗಿದೆ. ಇದನ್ನು ನಾವು ಹೇಳ್ಬೋದು. ಹಾಗಾಗಿ ತಮಿಳು ಮೂಲ ಅಲ್ಲ, ಅವರೇ ಬೇರೆ. ನಮ್ಮ ಕನ್ನಡ ಗಂಗರು ಅಪ್ಪಟ ಕನ್ನಡಿಗರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೂ ಒಂದು ಇಂಟ್ರಪ್ಷನ್ ಅದೇ ವಿಷಯಕ್ಕೆ ಒಂದೇ ಸೆಂಟೆನ್ಸು ಸೈಂಟಿಫಿಕ್ ಆಗಿ ಅಂದರೆ ವೈಜ್ಞಾನಿಕವಾಗಿ ಪ್ರೂವ್ ಆಗಿರೋವಂಥದ್ದು, ಸಾಬೀತಾಗಿರುವಂಥದ್ದು ಏನಂದರೆ, ನಾವು ಮಾತಾಡೋ ಕನ್ನಡ ಆಗಿರ್ಬೋದು, ತಮಿಳಾಗಿರ್ಬೋದು, ಏನೇ ಆಗಿರ್ಬೋದು, ಪ್ರತಿ 50 ಕಿಲೋಮೀಟರ್ಗೆ ಬದಲಾಗ್ತಾ ಬದಲಾಗ್ತಾ ಭಾಷೆ ಮಿಶ್ರಣವಾಗ್ತಾ ಹೋಗುತ್ತೆ. ಹಾಗಾಗಿ ಯಾವ ಭಾಷೆ ಯಾವುದ್ರ ಮೇಲೆ ಬೇಕಾದ್ರೆ ಇನ್ಫ್ಲುಯೆನ್ಸ್ ಆಗಿರ್ಬೋದು, ಅದನ್ನೇ ಗೆಳತಿ ಹೇಳ್ತಾ ಇರೋದು. ಧನ್ಯವಾದಗಳು. ನಿಜ ಮೇಡಮ್ ಹೇಳಿದ್ವಿ, ಪ್ರತಿ 50 ಕಿಲೋಮೀಟರ್ಗೆ ಭಾಷೆ ಬದಲಾವಣೆ ಆಗ್ತಾ ಹೋಗುತ್ತೆ. ಏಕೆಂದರೆ ನಮ್ಮ ಕನ್ನಡದಲ್ಲಿ ಇಷ್ಟು ಉಪಭಾಷೆಗಳು ಏರ್ಪಡೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೇ ಬೇಕೆ. ಬೆಂಗಳೂರಲ್ಲಿ ನಮಗೆ ಮಡಿವಾಳದಲ್ಲಿ ಒಂದು ಕನ್ನಡ ಮಾತಾಡ್ತೀವಿ, ಆರಾಧನದಲ್ಲಿ ಒಂದು ಕನ್ನಡ ಮಾತಾಡ್ತೀವಿ, ಕೆಂಗೇರಿಯಲ್ಲಿ ಒಂದು ಕನ್ನಡ ಮಾತಾಡ್ತೀವಿ, KR ಪುರಮಲ್ಲಿ ಇನ್ನೊಂದು ಕನ್ನಡ ಮಾತಾಡ್ತೀವಿ. ನೀವು ಗಮನಿಸಿ, ಸೂಕ್ಷ್ಮವಾಗಿ ಗಮನಿಸಿ. ಏಕೆಂದರೆ ಆಯಾ ಪ್ರದೇಶಗಳೀಗ ಆನೇಕಲ್ ಕಡೆ ಆದರೆ ಆ ಕಡೆ ತಮಿಳು ಮತ್ತು ತೆಲುಗು ಭಾಷೆಯ ಪ್ರಭಾವ ಇದ್ದರೆ, ಈ ಕಡೆ ಕೆಂಗೇರಿ ಕಡೆ ಮಂಡ್ಯದ ಭಾಷೆಯ ಪ್ರಭಾವ ಇರುತ್ತೆ, ಆರನಗರ ಕಡೆ ಮತ್ತೊಂದು ಭಾಷೆ ಇದೆ, KR ಪುರಂ ಕಡೆ ತೆಲುಗಿನ ಪ್ರಭಾವ ಇದೆ. ಹೀಗಾಗಿ ಆ ಒಂದು ಭಾಷೆಯ ಕೊಡುಕೊಳೆಗಳು ಸಹಜ. ಆದರೆ ಪ್ರಾಚೀನ ಕಾಲದಲ್ಲಿ ಎರಡೂ ಸಹ ಒಂದೇ ರೀತಿ ಇರೋದು. ನಾವು ಈಗ ಕಳಂಜು ಅಂತ ಹೇಳ್ತೀವಿ, ಪತ್ತಕ್ಕೆ ಕಳಂಜು ಅಂತ ಹೇಳ್ತೀವಿ. ಇಷ್ಟು ಒಂದು ಕಳಂಜು, ಕೊಲಗೆ, ಇವೆಲ್ಲ ಸುಮಾರು ಪದಗಳು ತಮಿಳು ಮತ್ತು ಕನ್ನಡದಲ್ಲಿ ಸಹಜವಾಗಿಯೇ ಇದೆ. ನನಗೆ ಈ ಒಂದು ನಮ್ಮ ಕುಲಶಿಲ್ಪಿಗಳು ಮಾಲಿಕೆಯಲ್ಲಿ ಗಂಗಾಧರ ಒಂದು ರಜಶಾಸ್ತ್ರ ಪ್ರಾಮುಖ್ಯತೆ ಬಗ್ಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಗೌಡತಿಯರ ಸೇವೆಯ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ, ಮತ್ತು ನನ್ನ ಮಾತನ್ನು ಎಷ್ಟು ಅರ್ಥ ಆಯಿತೋ ನಿಮಗೆ ಗೊತ್ತಿಲ್ಲ, ತಾವೆಲ್ಲರೂ ಸಹ ಕೇಳಿದಿರಿ. ತಾವೆಲ್ಲರಿಗೂ ಸಹ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.